ಮನಸ್ಸಿನ ನಿಯಂತ್ರಣ ಹೇಗೆ? ಈ ವಿಷಯವನ್ನು ಕುರಿತು ನಾವು ಸಾಕಷ್ಟು ಆಲೋಚನೆಗಳನ್ನು ಮಾಡ್ತಾ ಇರ್ತೇವೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ನಿಯಂತ್ರಣ ಅತ್ಯಂತ ಮುಖ್ಯವಾದ ಒಂದು ಅಂಶವಾಗಿದೆ. ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಎನ್ನುವುದನ್ನು ಕಲಿಯುವುದಕ್ಕೆ ಮುಂಚೆ ಮನಸ್ಸು ಎಂದರೇನು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಇದನ್ನು ಕುರಿತು ಸಾಕಷ್ಟು ಮಂದಿ ಚಿಂತಿಸಿದ್ದಾರೆ. ಅನೇಕ ಮಂದಿ ಸಾಧು ಸಂತರುಗಳು ಈ ಕುರಿತು ಮಾತನಾಡ್ತಾರೆ. ಮನೋವಿಜ್ಞಾನಿಗಳು ಮನಸ್ಸನ್ನು ಕುರಿತು ಸಾಕಷ್ಟು ಸಂಗತಿಗಳನ್ನು ಪ್ರಕಟಿಸಿದ್ದಾರೆ. ಅಷ್ಟಾದರೂ ಕೂಡ ಮನಸ್ಸಿನ ನಿಗ್ರಹ ನಿಯಂತ್ರಣ ಹೇಗೆ ಎನ್ನುವುದು ಅನೇಕ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಬಿಡಿಸಲಾಗದ ಒಂದು ಕಗ್ಗಂಟಾಗಿ ಬಿಟ್ಟಿದೆ. ಆದರೆ ಮನಸ್ಸು ಎಂದರೇನು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡರೆ ಮನಸ್ಸಿನ ನಿಯಂತ್ರಣ ಅತ್ಯಂತ ಸುಲಭವಾಗ್ತದೆ. ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವ ವಿಷಯವೇ ಇದು, ಮನಸ್ಸು ಎಂದರೇನು. ಇದಕ್ಕೆ ಅನೇಕ ಬಗೆಯ ಹೆಸರುಗಳನ್ನು ನಾವು ಕೊಡ್ತೇವೆ. ಚಿತ್ತ ಅಂತೇವೆ, ಮನಸ್ಸು ಅಂತೇವೆ, ಆತ್ಮ ಅಂತಲೂ ಕರೆಯುವುದು ಉಂಟು. ಆದರೆ ಸಾಮಾನ್ಯವಾಗಿ ಮನಸ್ಸು ಅಂತಂದರೆ ನಮಗೆಲ್ಲರಿಗೂ ಕೂಡ ಅನುಭವ ಬರುವ ವಸ್ತುವಾಗಿದೆ. ಯಾಕಂದರೆ ನಮಗೆಲ್ಲರಿಗೂ ಮನಸ್ಸು ಎನ್ನುವುದು ಇದ್ದೇ ಇದೆ. ನಾವು ಆಲೋಚನೆಯನ್ನು ಮಾಡುವುದು, ಭಾವಿಸುವುದು, ಆಮೇಲೆ ಒಂದು ವಿಷಯವನ್ನು ತಿಳಿದುಕೊಳ್ಳುವುದು, ಆಳವಾಗಿ ಚಿಂತಿಸುವುದು, ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಹಲವಾರು ಸಂಗತಿಗಳನ್ನು ವಿಶ್ಲೇಷಿಸುವುದು, ಇದೆಲ್ಲವೂ ಕೂಡ ಮನಸ್ಸಿನ ಮೂಲಕವೇ ಸಾಧ್ಯವಾಗ್ತದೆ. ಆದರೂ ಮನಸ್ಸಿನ ರಚನೆಯನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಲ್ಲಿ ನಮಗೆ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತದೆ, ಅದರ ಪ್ರಧಾನವಾದ ಕಾರ್ಯ ಏನು, ಅದನ್ನು ಹೇಗೆ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿ ನಾವು ನಮ್ಮ ಜೀವನಕ್ಕೆ ಅದನ್ನು ಸರಿಯಾದ ಕ್ರಮದಲ್ಲಿ ಅಳವಡಿಸಿಕೊಳ್ಳಬಹುದು, ಅದರಿಂದ ಉನ್ನತಿಯನ್ನು ಹೊಂದಬಹುದು, ಇದನ್ನು ತಿಳಿದುಕೊಳ್ಳಬಹುದು. ಮನಸ್ಸು ಅಂದರೆ ಸರಳವಾದ ಮಾತಿನಲ್ಲಿ ತಿಳಿಸುವುದಾಗಿದ್ದರೆ ಆಲೋಚನೆಗಳ ಒಂದು ಸರಣಿ. ನಮಗೆ ಎಲ್ಲರಿಗೂ ಕೂಡ ಅನುಭವಕ್ಕೆ ಬರುವ ಹಾಗೆ ನಾವು ಎಚ್ಚರದ ವೇಳೆಯಲ್ಲಿ ನಿರಂತರ ಒಂದಲ್ಲ ಒಂದು ಆಲೋಚನೆಯನ್ನು ಮಾಡ್ತಾನೆ ಇರುತ್ತೇವೆ. ಇದು ಮನಸ್ಸು ಅಂತ ನಾವು ಕರೆಯುವಂಥ ನಮ್ಮಲ್ಲಿ ಇರುವಂಥ ಒಂದು ಕಾರ್ಯ, ನಮ್ಮೆಲ್ಲರಲ್ಲೂ ಕೂಡ ಇರುವಂಥ ಒಂದು ಅಂಶ, ಅದು ಅಂಗ. ನಮಗೆ ದೇಹ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಮನಸ್ಸು ಇದೆ. ದೇಹ ಅತ್ಯಂತ ಸ್ಥೂಲವಾಗಿದ್ದರೆ ನಮ್ಮ ಸ್ಪರ್ಶಕ್ಕೆ, ನಮ್ಮ ನೋಟಕ್ಕೆ ಮತ್ತು ನಮ್ಮ ಅನುಭವಕ್ಕೆ ಸಿಗುವ ವಸ್ತುವಾಗಿದ್ದರೆ ಮನಸ್ಸು ಸೂಕ್ಷ್ಮವಾಗಿದೆ, ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಮನಸ್ಸು ಎನ್ನುವುದು ಅನುಭವಕ್ಕೆ ಬರುತ್ತದೆ, ಕೆಲಸ ಮಾಡ್ತಾ ಇರ್ತದೆ. ಯಾವ ರೂಪದಲ್ಲಿ ಮನಸ್ಸು ಕೆಲಸ ಮಾಡ್ತದೆ ಅಂತಂದರೆ ಆಲೋಚನೆಗಳ ಮೂಲಕ. ಒಂದಾದ ಮೇಲೆ ಒಂದು ಆಲೋಚನೆಗಳು ನಿರಂತರ ಉಂಟಾಗ್ತಾ ಇರುತ್ತವೆ. ಇದನ್ನು ಶಾಸ್ತ್ರದಲ್ಲಿ ವೃತ್ತಿ ಅಂತ ಕರೆದಿದ್ದಾರೆ. ವೃತ್ತಿ ಅಂತಂದರೆ ಕನ್ನಡದಲ್ಲಿ ಹೇಳುವುದಾಗಿದ್ದರೆ ಸುಳಿ ಎನ್ನುವುದಾಗಿ ಅರ್ಥವಾಗ್ತದೆ. ನೀರಿನ ಸುಳಿ ಇದೆಯಲ್ಲ ಹಾಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಇದ್ದರೆ ಅದು ಸುಳಿಯ ಹಾಗೆ ಅಥವಾ ವೃತ್ತಿ. ಅದನ್ನೇ ವೇದಾಂತ ತತ್ವಗಳಲ್ಲಿ ಪ್ರತ್ಯಯ ಎನ್ನುವುದಾಗಿ ಕರೆದಿದ್ದಾರೆ. ಅದು ಮನಸ್ಸಿಗೆ ಒಂದು ವರ್ತುಲದ ಹಾಗೆ, ಒಂದು ವೃತ್ತಿ ಸುಳಿಯ ಹಾಗೆ, ಅಥವಾ ಒಂದು ಸರ್ಕಲ್ ಅಥವಾ ವೃತ್ತ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅದು ಬರ್ತದೆ. ಒಂದೊಂದೇ ಆಲೋಚನೆಗಳು ಬಂದ ಹಾಗೆ ಅದು ಒಂದು ಕ್ಷಣ ಇರ್ತದೆ, ಮತ್ತು ಮುಂದಿನ ಗಳಿಗೆಯಲ್ಲಿ ಇನ್ನೊಂದು ಆಲೋಚನೆ ಬರ್ತದೆ. ಹೀಗೆ ನಿರಂತರವಾಗಿ ಒಂದಾದ ಮೇಲೆ ಆಲೋಚನೆ ಬರ್ತಾ ಇದ್ದರೆ ನನ್ನ ಮನಸ್ಸು ಆಲೋಚಿಸ್ತಾ ಇದೆ, ನಾನು ಚಿಂತಿಸ್ತಾ ಇದ್ದೇನೆ, ಅನೇಕ ಆಲೋಚನೆಗಳು ಬಂದವು, ಹಲವಾರು ಆಲೋಚನೆಗಳು ಇತ್ಯಾದಿ ನಾವು ಮನಸ್ಸಿನ ಬಗ್ಗೆ ಹೇಳಿಕೊಳ್ತೇವೆ. ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾಗಿದ್ದರೆ ಆಲೋಚನೆಗಳೇ ಮನಸ್ಸು. ಆಲೋಚನೆಗಳು ಅಲ್ಲದೆ ಬೇರೆ ರೂಪದಲ್ಲಿ ನಾವು ಮನಸ್ಸನ್ನು ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಒಂದರ್ಥದಲ್ಲಿ ನಾವು ಒಂದು ಆಲೋಚನೆಯನ್ನು ಮಾಡಿದಾಗ ಮನಸ್ಸಿನಲ್ಲಿ ಆ ಆಲೋಚನೆಗೆ ಸಂಬಂಧಪಟ್ಟ ಇತರ ಸಂಗತಿಗಳು ಕೂಡ ನಮಗೆ ಅನುಭವಕ್ಕೆ ಬರ್ತದೆ.
ಉದಾಹರಣೆಗೆ ನಮಗೆ ಅತ್ಯಂತ ಪ್ರಿಯವಾದ ಸಿಹಿ ತಿಂಡಿಯನ್ನು ನಾವು ಆಲೋಚಿಸಿದರೆ ಆ ಕ್ಷಣದಲ್ಲೇ ನಮ್ಮ ನಾಲಿಗೆಯಲ್ಲಿ ನೀರು ಬರುವ ಸಾಧ್ಯತೆ ಇದೆ. ಅಂದರೆ ದೃಶ್ಯಕ್ಕೆ, ನೋಟಕ್ಕೆ ಸಂಬಂಧಪಟ್ಟ ಅಂಶ ನಮ್ಮ ಮನಸ್ಸಿಗೆ ಗೋಚರವಾದ ಕೂಡಲೇ ಇನ್ನೊಂದು ಇಂದ್ರಿಯವಾದ ನಾಲಿಗೆಗೆ ಸಂಬಂಧಪಟ್ಟ ನೀರೂರುವಂಥ ಸಂಗತಿ ಅದು ಕೂಡ ನಮ್ಮ ಅನುಭವಕ್ಕೆ ಬರ್ತದೆ. ಒಟ್ಟಿನಲ್ಲಿ ಆಲೋಚನೆ ಅಂದರೆ ಅದೊಂದು ರೀತಿ ಅನುಭವವೇ ಆಗಿರ್ತದೆ. ನಿಜವಾದ ಅನುಭವಕ್ಕಿಂತ ಯಾವ ರೀತಿಯಲ್ಲೂ ಕಡಿಮೆಯಲ್ಲದಂಥ ಒಂದು ಅನುಭವವನ್ನು ಮನಸ್ಸಿನಲ್ಲಿ ಮೂಡುವ ಆಲೋಚನೆ ಮಾಡಿಕೊಡ್ತದೆ. ಆದ ಕಾರಣ ಮನಸ್ಸೇ ಆಲೋಚನೆ ಅಂತ ಹೇಳಬಹುದು. ಇನ್ನೂ ಸ್ವಲ್ಪ ಮುಂದುವರಿದು ಹೇಳುವುದಾಗಿದ್ದರೆ, ಮನಸ್ಸಿನಲ್ಲಿ ಮೂಡುವ ಪ್ರತಿಯೊಂದು ಆಲೋಚನೆಗಳು ಕೂಡ ಅನುಭವವೇ ಆಗಿರ್ತವೆ. ಆದ ಕಾರಣ ನಾವು ಏನನ್ನು ಆಲೋಚಿಸುತ್ತೇವೆ ಇದು ಅತ್ಯಂತ ಮುಖ್ಯವಾಗ್ತದೆ. ಕೆಟ್ಟದನ್ನು ಆಲೋಚಿಸಿದರೆ ಕೆಟ್ಟವರಾಗ್ತೇವೆ, ಒಳ್ಳೆಯದನ್ನು ಆಲೋಚಿಸಿದರೆ ಒಳ್ಳೆಯದನ್ನಾಗ್ತೇವೆ. ಈ ಆಧಾರದಲ್ಲೇ ಹಿಂದೊಮ್ಮೆ ಒಬ್ಬರು ಮಹಾತ್ಮರು ಹೇಳಿದರು, ಏನು ಆಲೋಚಿಸ್ತೀಯೋ ಹಾಗೇ ಆಗುತ್ತೀಯ. ನಾವೇನನ್ನು ಆಲೋಚಿಸ್ತೇವೆ ಅದೇ ಆಗ್ತೇವೆ. ಇದನ್ನು ಮನೋವಿಜ್ಞಾನವು ಒಪ್ಪುತ್ತದೆ, ವೇದಾಂತವು ಕೂಡ ಪ್ರಧಾನವಾಗಿ ಇದನ್ನು ಹೇಳುತ್ತದೆ. ಈ ರೀತಿಯಲ್ಲಿ ಆಲೋಚನೆಗಳ ನಿರಂತರ ಸರಣಿ ಮನಸ್ಸು. ಹಾಗಿದ್ದರೆ ಕನಸಿನಲ್ಲಿ ಮನಸ್ಸು ಎನ್ನುವುದು ಇಲ್ಲವೇ? ಮನಸ್ಸು ಕನಸಿನಲ್ಲಿ ಕೂಡ ಕೆಲಸ ಮಾಡ್ತದೆ, ಆದರೆ ಎಚ್ಚರದಲ್ಲಿ ಇರುವ ಹಾಗೆ ಸ್ವಯಂ ಪ್ರಜ್ಞೆ ಎನ್ನುವುದು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಕನಸಿನಲ್ಲಿ ಇರುವುದಿಲ್ಲ. ಆದ ಕಾರಣ ಅಲೆಗಳ ಹಾಗೆ ಅಸ್ಪಷ್ಟವಾದ ರೀತಿಯಲ್ಲಿ ನಾವು ರ್ಯಾಂಡಮ್ ಅಂತ ಹೇಳ್ತೀವಲ್ಲ, ಬೇಕಾಬಿಟ್ಟಿಯಾಗಿ, ಆ ರೀತಿಯಲ್ಲಿ ಆಲೋಚನೆಗಳು ಒಂದಾದ ಮೇಲೆ ಬೇರೆ ಬೇರೆ ರೂಪಗಳಲ್ಲಿ ಕನಸಿನಲ್ಲಿ ಬರುವ ಸಾಧ್ಯತೆ ಇದ್ದರೆ, ಎಚ್ಚರದ ಅವಸ್ಥೆಯಲ್ಲಿ ಮನಸ್ಸು ಆಲೋಚಿಸುವುದು ಕಾರ್ಯಕಾರಣಗಳಿಂದ, ತರ್ಕಗಳಿಂದ ನಿಯಮಿತವಾದ ರೀತಿಯಲ್ಲಿ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಮ್ಮ ಮನಸ್ಸಿಗೆ ಯಾವ ರೀತಿ ಬೇಕೋ ಆ ರೀತಿಯ ಆಲೋಚನೆಗಳು ಬರುವುದಕ್ಕೆ ಸಾಧ್ಯ ಉಂಟು. ಆದ ಕಾರಣವೇ ಎಚ್ಚರದ ಸ್ಥಿತಿಯಲ್ಲಿ ಮಾತ್ರವೇ ನಮಗೆ ಮನಸ್ಸಿನ ನಿಯಂತ್ರಣ ಸಾಧ್ಯವಾಗಿದೆ. ಕನಸಿನಲ್ಲಿನ ಮನಸ್ಸಿನ ನಿಯಂತ್ರಣ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಇನ್ನು ಮನಸ್ಸಿಗೆ ಬೇರೆ ರೂಪಗಳು ಇಲ್ಲವೇ ಅಂತ ಕೇಳಿದರೆ, ವೇದಾಂತದ ಪ್ರಕಾರ 4 ರೀತಿಯ ರೂಪಗಳನ್ನು ಮನಸ್ಸು ಹೊಂದಿದೆ ಅಂತ ಹೇಳ್ತಾರೆ. ಮನಸ್ಸನ್ನೇ ಇನ್ನೊಂದು ಅರ್ಥದಲ್ಲಿ ಅಂತಃಕರಣ ಅಂತ ವೇದಾಂತ ತತ್ವದಲ್ಲಿ ಕರೀತಾರೆ. ಅದು ಏನು ಅಂತಂದರೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 4 ಹೆಸರುಗಳಲ್ಲಿ ಅದು ಕರೆಯಲ್ಪಡ್ತದೆ. ಆದರೆ ಅಂತಿಮವಾಗಿ ಈ 4 ಹೆಸರಿಂದ ಕರೆಯಲ್ಪಟ್ಟ ವಸ್ತು ಒಂದೇ ಮನಸ್ಸು ಅಂತ ಅದನ್ನು ಸಾಮಾನ್ಯವಾಗಿ ಕರೀತೇವೆ. ಯಾವಾಗ ಆಲೋಚನೆಗಳಿಂದ ಕೂಡಿರ್ತವೆಯೋ ಆಗ ಅದೇ ವಸ್ತುವನ್ನು ಮನಸ್ಸು ಅಂತ ಕರೀತೇವೆ. ಯಾವಾಗ ಹೆಚ್ಚು ಆಳವಾದ ವಿಶ್ಲೇಷಣೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಡುಕು, ಇದು ಸರಿಯಾದ್ದು, ಇದು ಸರಿ ಅಲ್ಲದ್ದು, ಇದು ಇಂಥದ್ದು, ಇದು ಇಂಥದ್ದಲ್ಲ ಅಂತ ತೀರ್ಮಾನಿಸುವ, ನಿರ್ಧರಿಸುವ, ವಿಶ್ಲೇಷಿಸುವ ಕೆಲಸದಲ್ಲಿ ಮನಸ್ಸು ತೊಡಗಿದರೆ ಅದೇ ಮನಸ್ಸನ್ನು ಬುದ್ಧಿ ಎನ್ನುವುದಾಗಿ ಕರೆಯುತ್ತೇವೆ. ಅಲ್ಲಿ ಹೊಸ ಹೊಸ ವಿಚಾರಗಳು ಹೊಳೆಯುತ್ತವೆ. ಅನೇಕ ಸಂಗತಿಗಳು ನಮ್ಮ ಮನಸ್ಸಿಗೆ ಹೊಸದಾಗಿ ಕಾಣಿಸ್ತವೆ. ಹೊಸ ಸಂಗತಿಗಳನ್ನು ಕೊಡುವುದರಿಂದಲೇ ಬುದ್ಧಿ ಎನ್ನುವುದು ಅತ್ಯಂತ ನಿರ್ಧಾರ ಮಾಡುವ ಒಂದು ಕಾರ್ಯವನ್ನು ಮಾಡ್ತದೆ. ಮನಸ್ಸಿನ ಕಾರ್ಯ ಕೇವಲ ಆಲೋಚಿಸುವುದು. ಇಲ್ಲಿ ತರ್ಕ ಇರಬೇಕಾಗಿಲ್ಲ, ಚಿಂತನೆ ಆಳವಾಗಿ ಇರಬೇಕಾಗಿಲ್ಲ, ನಿರ್ಧರಿಸುವ ಗುಣ ಇರಬೇಕಿಲ್ಲ, ಕೇವಲ ಆಲೋಚನೆಗಳಷ್ಟೇ ಇರ್ತವೆ. ಇನ್ನು ಅಹಂಕಾರ ಅಂದರೆ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಸದಾ ನಾನು 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 ಅಂತ ಅಸ್ಮಿತೆ ಅಥವಾ ನನ್ನತನ, ನಾನು ಅಂತ ನಮ್ಮ ಜೊತೆಗೆ ಸಂಬಂಧಿಸಿಕೊಂಡು ನಾವು ಭಾವಿಸುವ ಒಂದು ನಿರಂತರವಾದಂಥ ಆಲೋಚನೆಯ ಒಂದು ಅಂಶ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಸದಾ ಇರ್ತದೆ. ಅದು ಇಲ್ಲದಿದ್ದರೆ ನಾನು ಎನ್ನುವಂಥ ಭಾವನೆ ಇರುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಸ್ತಿತ್ವಕ್ಕೆ ಈ ಅಹಂಕಾರ ಅತ್ಯಂತ ಮೂಲವಾಗಿರ್ತದೆ. ಅಹಂಕಾರ ಅಂದರೆ ನಾನು ಎನ್ನುವ ಭಾವನೆ ಅಷ್ಟೆ. ಹೀಗೆ ಅಹಂಕಾರ ಇನ್ನೊಂದು ರೂಪ. ನಿಜವಾಗಿ ಅಲ್ಲಿ ಅಹಂಕಾರ ಎನ್ನುವುದು ಇದ್ದರೂ ಕೂಡ ಆಲೋಚನೆಗಳು ಇರಬೇಕಂತಿಲ್ಲ. ಆಲೋಚನೆಗಳು ಇಲ್ಲದಿದ್ದರೂ ಕೂಡ ಅಹಂಕಾರ ನಾನು ನಾನು ಎನ್ನುವ ಭಾವನೆ ಸರ್ವದಾ ಇರ್ತದೆ. ಆದ ಕಾರಣ ಈ ಅಹಂಕಾರ ಎನ್ನುವುದು ಮನಸ್ಸು ಎನ್ನುವ ಒಂದು ಆಲೋಚಿಸುವ ಒಂದು ಘಟಕಕ್ಕಿಂತ ಸ್ವಲ್ಪ ಮಟ್ಟಿಗೆ ಭಿನ್ನವಾದದ್ದು. ಅದೇ ರೀತಿಯಲ್ಲಿ ಚಿತ್ತ ಅಂತಂದರೆ ನಮ್ಮ ಮನಸ್ಸಿನಲ್ಲಿ
ಯಾವ್ಯಾವ ಆಲೋಚನೆಗಳೆಲ್ಲವೂ ಕೂಡ ಬಂದು ಹೋದವೋ ಅವು ಎಲ್ಲವೂ ಕೂಡ ಸಂಗ್ರಹವಾಗಿರುವಂಥ ಒಂದು ಸಂಗ್ರಹಾಲಯ, ಮನಸ್ಸಿನ ಸಂಗ್ರಹಾಲಯ ಅಂತ ಕರೆಯಬಹುದು. ಅಲ್ಲಿ ನಮ್ಮ ಎಲ್ಲ ಅನುಭವಗಳು ಕೂಡ ಸಂಗ್ರಹವಾಗಿರ್ತವೆ. ನಮ್ಮ ದೇಹದಲ್ಲಿ ಆಗುವ ಪ್ರತಿಯೊಂದು ಕ್ರಿಯೆ, ಇಚ್ಛಾಪೂರ್ವಕ ಕ್ರಿಯೆಯಾಗಿರಲಿ, ಇಚ್ಛೆ ಇಲ್ಲದ ಅಂದರೆ ತಾನಾಗಿಯೇ ನಡೆಯುವಂಥ ಎದೆ ಬಿಡಿತ, ನಾಡಿ ಮಿಡಿತ, ರಕ್ತ ಪರಿಚಾಲನೆ ಇಂಥ ಕ್ರಿಯೆಗಳಾಗಿರಲಿ, ಅವೆಲ್ಲವೂ ಕೂಡ ಅನುಭವ ರೂಪದಲ್ಲಿ ನಮ್ಮ ಮನಸ್ಸಿನ ಆಳದಲ್ಲಿ ಸಂಗ್ರಹವಾಗಿ ಬಿಟ್ಟರೆ ಅದಕ್ಕೆ ಚಿತ್ತ ಅಂತ ಹೆಸರು. ಈ ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮಗಳಲ್ಲೆಲ್ಲ ನಾವು ಏನೇನನ್ನು ಅನುಭವಿಸಿದ್ದೇವೋ ಅದೆಲ್ಲವೂ ಕೂಡ ಈ ಚಿತ್ತ ಎನ್ನುವಂಥ ಮನಸ್ಸಿನ ಒಂದು ಘಟಕದಲ್ಲಿ ಅದು ಸಂಗ್ರಹವಾಗಿರ್ತದೆ. ನಮ್ಮ ಎಲ್ಲ ಆಲೋಚನೆಗಳು ಕೂಡ ಮೇಲಕ್ಕೆ ಬರುವುದು ಈ ಚಿತ್ತದಿಂದಲೇ ಆಗಿದೆ. ಯಾವ ರೀತಿಯಲ್ಲಿ ಅಂತಂದರೆ, ಒಂದು ಕೆಸರಿನ ಕೊಳದಿಂದ ಹೇಗೆ ಗುಳ್ಳೆಗಳು ಮೇಲಕ್ಕೆ ಏಳುತ್ತವೆಯೋ ಅದೇ ರೀತಿಯಲ್ಲಿ ಆಲೋಚನೆಯು ಚಿತ್ತ ಎನ್ನುವ ಆ ಕೆಸರಿನ ಕೊಳದಿಂದ ಮೇಲಕ್ಕೆ ಏಳುತ್ತಾ ಇರುತ್ತವೆ. ಇದು ಸಾಮಾನ್ಯವಾಗಿ ಇದಕ್ಕೆ ಕೊಡುವಂಥ ಉದಾಹರಣೆ. ಹೀಗೆ ಮನಸ್ಸಿಗೆ 4 ರೂಪಗಳು ಇದ್ದರೂ ಕೂಡ ಬುದ್ಧಿ, ಅಹಂಕಾರ, ಚಿತ್ತ ಇವುಗಳಿಗಿಂತ ಇವು ಬೇರೆ ಅಲ್ಲದಿದ್ದರೂ ಕೂಡ ಪ್ರಧಾನವಾಗಿ ಮನಸ್ಸು ಅಂತ ನಾವು ಕರೆಯುವುದು ಆಲೋಚನೆಗಳ ಒಂದು ಸರಮಾಲೆಯನ್ನು. ಆದ ಕಾರಣ ನಾವು ನಿಯಂತ್ರಿಸಬೇಕಾಗಿರುವುದು ಈ ಆಲೋಚನೆಗಳ ಸರಮಾಲೆಯನ್ನು. ಅದರ ಜೊತೆಗೆ ಬುದ್ಧಿ, ಅಹಂಕಾರ, ಚಿತ್ತಗಳು ಕೂಡ ಬದಲಾವಣೆಯನ್ನು ಹೊಂದಬಹುದು, ನಮ್ಮ ನಿಯಂತ್ರಣಕ್ಕೆ ಬರುವ ಸಾಧ್ಯತೆಯೂ ಕೂಡ ಇದೆ. ಇನ್ನು ಎರಡನೆಯದಾಗಿ ನಾವು ಪ್ರಧಾನವಾಗಿ ಗಮನಿಸಬೇಕಾದ ಅಂಶ ಅಂತ ಅಂದರೆ, ಮನಸ್ಸಿನ ನಿಯಂತ್ರಣ ನಮಗೆ ಯಾತಕ್ಕೆ ಅಗತ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮನುಷ್ಯರಾದವರಿಗೆಲ್ಲರಿಗೂ ಮನಸ್ಸು ಇರ್ತದೆ. ಅಂದರೆ ಆರೋಗ್ಯಕರವಾಗಿ ಬದುಕುವಂಥ ಎಲ್ಲರಿಗೂ ಕೂಡ ಮನಸ್ಸು ಅತ್ಯಂತ ಮುಖ್ಯವಾದದ್ದು. ದೇಹ ಮಾಡಬಹುದಾದ ಕಾರ್ಯ ಅತ್ಯಂತ ಸೀಮಿತವಾಗಿರ್ತವೆ. ಮನುಷ್ಯನಲ್ಲಿ ಮನಸ್ಸು ಮಾಡುವ ಕಾರ್ಯವೇ ಅತ್ಯಂತ ಮುಖ್ಯವಾದದ್ದು ಹಾಗೂ ಪ್ರಧಾನವಾದದ್ದು. ಅದು ಅತ್ಯಂತ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತವೆ. ಆದ ಕಾರಣವೇ ಪ್ರಕೃತಿಯಲ್ಲಿರುವ ಎಲ್ಲ ಶಕ್ತಿಗಳ ಮೇಲೆ ಮನುಷ್ಯನಿಗೆ ಹತೋಟಿ ಸಾಧಿಸುವುದಕ್ಕೆ ಸಾಧ್ಯವಾಯಿತು. ಆದ ಕಾರಣ ನಮ್ಮ ಮನಸ್ಸಿನ ನಿಯಂತ್ರಣ ಎಷ್ಟು ಮುಖ್ಯ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಮನಸ್ಸು ನಿಯಂತ್ರಣ ತಪ್ಪಿದಾಗ ಏನಾಗುತ್ತದೆ ಅಂತಂದರೆ, ಸಾಕಷ್ಟು ಬಗೆಯ ಅನಾಹುತಗಳು ಉಂಟಾಗ್ತವೆ. ಮನುಷ್ಯನಿಗೆ ಸಹಜವಾದ ಜೀವನ ನಡೆಸುವುದಕ್ಕೆ, ಸಾಮಾನ್ಯವಾದ ಜೀವನವನ್ನು ನಡೆಸುವುದಕ್ಕೆ ಮನಸ್ಸಿನ ನಿಯಂತ್ರಣ ಬಹಳ ಅಗತ್ಯ. ಅನೇಕ ಬಗೆಯ ನಿಯಂತ್ರಣವಿಲ್ಲದ ಆಲೋಚನೆಗಳು, ಹದ್ದು ಮೀರಿದಂಥ ರಾಗದ್ವೇಷ ಮೊದಲಾದ ಭಾವನೆಗಳು, ಸತ್ಯಕ್ಕೆ ದೂರವಾದ ಸಂಗತಿಗಳನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಕಲ್ಪಿಸಿಕೊಂಡು ಅನೇಕ ತಪ್ಪು ಕಲ್ಪನೆಗಳನ್ನು ಮಾಡುವುದು, ಇದರಿಂದ ಸಾಮಾನ್ಯ ಜೀವನದಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗುತ್ತೇವೆ. ಅದು ಮಾನಸಿಕ ಮಾತ್ರ ಅಲ್ಲ, ದೈಹಿಕವಾದ ರೋಗಗಳಿಗೂ ಕಾರಣವಾಗುವುದು ಉಂಟು. ಹೀಗಾಗಿ ಸಹಜವಾದ ಸಾಮಾನ್ಯವಾದ ಒಂದು ಉತ್ತಮ ಬದುಕಿಗೆ ಮನಸ್ಸಿನ ನಿಯಂತ್ರಣ ಬಹಳ ಅಗತ್ಯವಾಗಿದೆ. ತಿಳಿದೋ ತಿಳಿಯದೆಯೋ ಹೆತ್ತವರು ಮತ್ತು ವಿದ್ಯಾಭ್ಯಾಸ ಮಾಡುವಾಗ ಅಧ್ಯಾಪಕರುಗಳು ಮಕ್ಕಳಿಗೆ ಈ ಮನಸ್ಸಿನ ನಿಯಂತ್ರಣವನ್ನು ಕಲಿಸಿಕೊಡ್ತಾರೆ. ಹೀಗೆ ಚಿಂತಿಸಬೇಡ, ಈ ರೀತಿಯಲ್ಲಿ ಹೇಳಬೇಡ, ಈ ರೀತಿಯ ಭಾವನೆ ಒಳ್ಳೆಯದಲ್ಲ, ಹೀಗೆ ಚಿಂತಿಸಬೇಕು, ಇದು ಸರಿಯಾದ ಕ್ರಮ ಎನ್ನುವುದಾಗಿ ತಿದ್ದುವಾಗಲೆಲ್ಲ ಪ್ರತಿಯೊಬ್ಬರೂ ಕೂಡ ನಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಮನಸ್ಸನ್ನು ಹರಿಸುವುದಕ್ಕೆ ಕಲಿತೇವೆ. ಆದ್ದರಿಂದ ಮನಸ್ಸಿನ ನಿಯಂತ್ರಣವನ್ನು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಾಲ್ಯದಿಂದಲೇ ರೂಢಿಸಿಕೊಂಡಿದ್ದೇವೆ. ಆದರೆ ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಿಲ್ಲದೇ ಇರಬಹುದು. ಯಾವಾಗ ನಾವು ಮನಸ್ಸಿನ ನಿಯಂತ್ರಣವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡುವುದಕ್ಕೆ ಅಭ್ಯಾಸ ಮಾಡ್ತೇವೋ ಆಗ ನಾವು ಇನ್ನಷ್ಟು ಹೆಚ್ಚಿನ ಮನಸ್ಸಿನ ಶಕ್ತಿಗಳನ್ನು ಅರಿತುಕೊಳ್ಳಬಹುದು, ಅದನ್ನು ಹೆಚ್ಚು ರೂಢಿಸಿಕೊಳ್ಳಬಹುದು ಹಾಗೂ ಹೆಚ್ಚಿನದನ್ನು ಸಾಧಿಸಬಹುದು. ಇನ್ನು ಎರಡನೆಯದಾಗಿ ಮನಸ್ಸಿನ ನಿಯಂತ್ರಣ ಓದು, ಅಧ್ಯಯನ, ಹೆಚ್ಚು ಬೌದ್ಧಿಕವಾದ ತಿಳುವಳಿಕೆ ಇವುಗಳನ್ನು ಹೊಂದುವುದಕ್ಕೆ ಬಹಳ ಮುಖ್ಯವಾಗಿದೆ. ಯಾಕಂದರೆ ಮನಸ್ಸು ಚಾಂಚಲ್ಯದ ಕಡೆಗೆ ಹೋಗ್ತಾ ಇದ್ದರೆ ಅಲ್ಲಿ ಏಕಾಗ್ರತೆ ಕಡಿಮೆಯಾಗ್ತದೆ. ಏಕಾಗ್ರತೆ ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿದೆ ಹಾಗೂ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ, ಜ್ಞಾನಾರ್ಜನೆಗೆ ಏಕಾಗ್ರತೆ ಬಹಳ ಮುಖ್ಯವಾದ್ದರಿಂದ
ನಿಯಂತ್ರಣ, ಮನಸ್ಸಿನ ನಿಯಂತ್ರಣ, ಏಕಾಗ್ರತೆಯನ್ನು ಸಾಧಿಸುವುದಕ್ಕೆ ಅತ್ಯುತ್ತಮವಾದ ಒಂದು ಸಲಕರಣೆ ಆಗಿದೆ. ಆದ ಕಾರಣ ಜ್ಞಾನಕ್ಕೋಸ್ಕರ ಮನಸ್ಸಿನ ನಿಗ್ರಹ ಬಹಳ ಮುಖ್ಯ. ಇನ್ನೊಂದು ಮುಖ್ಯವಾದ ಅಂಶ ಈ ಪ್ರಪಂಚದಲ್ಲಿ ನಾವು ಬದುಕುವಾಗ ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಮನಸ್ಸಿನ ನಿಗ್ರಹ ಇಲ್ಲದೆ ಹೋದರೆ ಹಿಡಿತ ತಪ್ಪಿದ ಮನಸ್ಸಿನ ಭಾವನೆಗಳು ಅತ್ಯಂತ ಅಪಾಯಕರವಾಗ್ತವೆ, ಮನೋವೈಜ್ಞಾನಿಕವಾದ ಸಮಸ್ಯೆಗಳಿಗೆ ಕಾರಣವಾಗ್ತವೆ, ಅದರಿಂದ ನಮ್ಮ ಜೀವನ ದಾರುಣವಾಗ್ತವೆ, ಮಾನಸಿಕ ಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ತೇವೆ. ಅಂತಿಮ ಹಂತದಲ್ಲಿ ನಾವು ಮಾನಸಿಕ ರೋಗಿಯಾಗುವ ಒಂದು ದೊಡ್ಡ ಅಪಾಯ ಕೂಡ ಇದೆ. ಮಾನಸಿಕ ರೋಗವಾಗಿ ಉಂಟಾಗಿ ಮನಸ್ಸು ತನ್ನ ಸ್ಥಿಮಿತವನ್ನು ಕಳೆದುಕೊಂಡು ಚಿತ್ತಭ್ರಮಣೆ ಅಥವಾ ಹುಚ್ಚು ಅಂತ ನಾವು ಕರೆಯುವಂಥ ಒಂದು ಅವಸ್ಥೆ ಬಂದುಬಿಟ್ರೆ ಜೀವನದ ಎಲ್ಲವನ್ನು ನಾವು ಕಳ್ಕೊಂಡು ಹಾಗಾಗ್ತವೆ, ಇದ್ದರೂ ಕೂಡ ಇಲ್ಲದ ಹಾಗೆ ಆಗ್ತೇವೆ. ಆ ಪರಿಸ್ಥಿತಿಗೂ ಕೂಡ ಮನಸ್ಸಿನ ತೊಂದರೆಗಳು ನಮ್ಮನ್ನು ಒಯ್ಯುವ ಸಾಧ್ಯತೆ ಇದೆ. ಆದ ಕಾರಣ ಮನಸ್ಸಿನ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳುವುದಕ್ಕೆ ಸರಿಯಾದ ಮನಸ್ಸಿನ ನಿಯಂತ್ರಣ ಬಹಳ ಮುಖ್ಯವಾಗ್ತದೆ. ಈ ಮಾನಸಿಕ ತೊಂದರೆಗಳುಂಟಾದರೆ ನಮ್ಮನ್ನು ನಾವು ಹಾಳು ಮಾಡ್ತೇವೆ, ನಾವೇ ಕಷ್ಟವನ್ನು ಅನುಭವಿಸ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಇರುವವರಿಗೆ ಕೂಡ ಬಹಳ ಸಮಸ್ಯೆಯನ್ನು ತಂದೊಡ್ತೇವೆ. ಅದು ನಮ್ಮ ಕುಟುಂಬದವರಾಗಿರಬಹುದು, ನಮ್ಮ ಸಮಾಜದ ಸ್ನೇಹಿತರೇ ಮೊದಲಾದಂಥ ಇತರ ಆತ್ಮೀಯ ವ್ಯಕ್ತಿಗಳೇ ಆಗಿರಬಹುದು, ಅಥವಾ ಆಸ್ಪತ್ರೆಯಲ್ಲಿರುವ ವೈದ್ಯರು ಇತ್ಯಾದಿ ವ್ಯಕ್ತಿಗಳು ಆಗಿರಬಹುದು. ನಮ್ಮ ರೋಗವನ್ನು ಶಮನ ಮಾಡುವುದಕ್ಕೆ ಇರುವ ವ್ಯಕ್ತಿಗಳಿಗೂ ನಾವು ಸಾಕಷ್ಟು ತೊಂದರೆಯನ್ನು ಕೊಡ್ತೇವೆ. ಆದ ಕಾರಣ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದಕ್ಕೂ ಕೂಡ ಮಾನಸಿಕ ನಿಯಂತ್ರಣ ಅತ್ಯಂತ ಮುಖ್ಯವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುವವರಿಗೆ ಮನಸ್ಸನ್ನು ಯಾವಾಗಲೂ ಆರೋಗ್ಯಕರವಾಗಿ, ಶಾಂತವಾಗಿ, ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳು ಕೂಡ ನಡೆಯುವುದು ಮನಸ್ಸಿನಲ್ಲೇ ಆಗಿದೆ. ಮನಸ್ಸನ್ನೇ ಸಾಧನವಾಗಿ ಇಟ್ಟುಕೊಂಡು ನಾವು ಮನಸ್ಸಿನ ನಿಯಂತ್ರಣವನ್ನು ಅವಲಂಬಿಸಿಕೊಂಡೇ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸಬೇಕಾಗುತ್ತದೆ. ಅದೇ ಆಧ್ಯಾತ್ಮಿಕ ಜೀವನ ಎನ್ನುವುದಾಗಿ ಅನ್ನಿಸಿಕೊಳ್ತದೆ. ಆದ ಕಾರಣ ಈ ಎಲ್ಲ ಕಾರಣಗಳಿಗೋಸ್ಕರ ಮನಸ್ಸಿನ ನಿಯಂತ್ರಣವನ್ನು ನಾವು ತಿಳಿದುಕೊಳ್ಳಬೇಕು ಮತ್ತು ಈ ಮೂಲಕ ಮನಸ್ಸನ್ನು ಯಾವ ರೀತಿಯಲ್ಲಿ ನಾವು ಅತ್ಯಂತ ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಉನ್ನತ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗ್ತದೆ. ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಮುಂಚೆ ನಾವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಅಂಶವೇನು ಅಂತಂದರೆ, ಮನಸ್ಸಿನ ನಿಯಂತ್ರಣ ಸಾಧ್ಯವೇ? ಇದು ಮೂಲಭೂತ ಪ್ರಶ್ನೆ. ಒಂದು ವೇಳೆ ಮನಸ್ಸನ್ನು ನಿಯಂತ್ರಿಸುವುದೇ ಸಾಧ್ಯವಿಲ್ಲ ಎನ್ನುವುದಾಗಿದ್ದರೆ ನಾವು ಇದನ್ನು ಕುರಿತು ಚಿಂತಿಸುವುದೇ ವ್ಯರ್ಥವಾಗ್ತದೆ. ಆದರೆ ಹಾಗಲ್ಲ. ಅತ್ಯಂತ ಅದೃಷ್ಟಕರವಾದ ಅಥವಾ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಬಹುದಾದ ಒಂದು ಸಂಗತಿ ಏನು ಅಂತಂದರೆ, ಮನಸ್ಸನ್ನು ನಾವು ನಿಯಂತ್ರಿಸುವುದಕ್ಕೆ ಸಾಧ್ಯ ಇದೆ. ಮನಸ್ಸನ್ನು ನಾವು ನಿಯಂತ್ರಿಸುವ ಮೂಲಕ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಈ ಸಾಧ್ಯತೆ ಇರುವುದರಿಂದಲೇ ನಾವು ಮನಸ್ಸಿನ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳಬೇಕು, ಅದನ್ನು ನಾವು ಸಾಧಿಸಬೇಕು. ಬಹಳ ಪ್ರಾಚೀನ ಕಾಲದಲ್ಲೇ ಇದನ್ನು ಕುರಿತು ನಮ್ಮ ಪರಂಪರೆಯ ಅನೇಕ ವ್ಯಕ್ತಿಗಳು ಚಿಂತಿಸಿದರು ಎನ್ನುವುದಾಗಿ ನಮಗೆ ತಿಳಿದು ಬರ್ತದೆ. ಪ್ರಧಾನವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾನೆ. ಮನಸ್ಸು ಎನ್ನುವುದು ಹಿಡಿತಕ್ಕೆ ಸಿಗ್ತಾ ಇಲ್ಲ, ಗಾಳಿಯ ಹಾಗೆ ಅದನ್ನು ನಿಯಂತ್ರಿಸುವುದು ಬಹಳ ಕಠಿಣ ಅಂತ ಅನ್ನಿಸ್ತಾ ಇದೆ. ಇಷ್ಟು ಕಷ್ಟಕರವಾದ ಕಾರ್ಯವನ್ನು ನಾವು ಹೇಗೆ ಮಾಡಬೇಕು, ಸಾಧ್ಯವೇ ಅಂತ ಕೃಷ್ಣನಲ್ಲಿ ಪ್ರಶ್ನಿಸ್ತಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ನೀನು ಹೇಳಿರುವ ವಿಷಯ ನಿಜವಾದದ್ದು. ಮನಸ್ಸನ್ನು ನಿಗ್ರಹಿಸುವುದು ಅತ್ಯಂತ ಕಠಿಣವಾದ ಕಾರ್ಯ, ಅತ್ಯಂತ ಕಷ್ಟಕರ, ಆದರೆ ಅಸಾಧ್ಯವಲ್ಲ. ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಇದೆ. ಹೇಗೆ ಎನ್ನುವುದಾಗಿ ಉಪಾಯವನ್ನು ಶ್ರೀಕೃಷ್ಣ ತಿಳಿಸಿಕೊಡ್ತಾನೆ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಎಲೈ ಅರ್ಜುನ, ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಅಂದರೆ ಅಭ್ಯಾಸ ಮತ್ತು ವೈರಾಗ್ಯ, ಈ ಎರಡು ಸಾಧನಗಳಿಂದ ಅದನ್ನು ನಿಯಂತ್ರಿಸಬೇಕು ಎನ್ನುವುದಾಗಿ ಹೇಳ್ತಾನೆ. ಇಲ್ಲಿ ನಮಗೆ ಮುಖ್ಯವಾದ ಅಂಶ ಏನು ಅಂತಂದರೆ, ಕೃಷ್ಣನ ಪ್ರಕಾರ ಮನಸ್ಸನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ
ಆ ಸಾಧ್ಯವಾದಂಥ ಕಾರ್ಯವನ್ನು ಮಾಡುವುದಕ್ಕೆ ಒಳ್ಳೆಯ ಸಾಧನ ಕೂಡ ಇದೆ, ಒಳ್ಳೆಯ ವಿಧಾನ ಕೂಡ ಇದೆ. ಎರಡೇ ವಿಧಾನವನ್ನು ಹೇಳ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯ. ಇನ್ನೊಂದು ಭರವಸೆಯ ಅಂಶ ಏನು ಅಂತಂದರೆ, ನಮ್ಮ ಪರಂಪರೆಯಲ್ಲಿ ಬರುವ ಅನೇಕ ವ್ಯಕ್ತಿಗಳು ಮನಸ್ಸನ್ನು ನಿಗ್ರಹಿಸಿದಂಥ ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ. ಉದಾಹರಣೆಗೆ ಒಂದೇ ಒಂದು ಕಥೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳೋಣ. ಶುಕದೇವನ ಕಥೆ. ಶುಕ ಎನ್ನುವವನು ಮಹಾಜ್ಞಾನಿ ಎನ್ನುವುದಾಗಿ ಭಾಗವತ, ಮಹಾಭಾರತ ಮುಂತಾದ ಅನೇಕ ಗ್ರಂಥಗಳು ತಿಳಿಸ್ತವೆ. ಅವನು ಜನ್ಮತಃ ಅತ್ಯಂತ ಶುದ್ಧವಾದ ಬದುಕನ್ನು ಬದುಕಿದ್ದವನು. ಆಮೇಲೆ ಜ್ಞಾನಿಯಾಗಿ ಪ್ರಸಿದ್ಧನಾದವನು. ಆತ್ಮಸಾಕ್ಷಾತ್ಕಾರವನ್ನು ಮತ್ತು ಬ್ರಹ್ಮನನ್ನು ಕುರಿತು ತಿಳಿದುಕೊಳ್ಳಬೇಕು, ಬ್ರಹ್ಮವಸ್ತುವನ್ನು ಕುರಿತು ತಿಳಿದುಕೊಳ್ಳಬೇಕು ಅಂತ ಜನಕ ಮಹಾರಾಜನ ಆಸ್ಥಾನಕ್ಕೆ ಬಂದಿದ್ದನಂತೆ. ಹಾಗೆ ಬಂದಾಗ ಜನಕ ಮಹಾರಾಜ ಒಂದು ಪರೀಕ್ಷೆಯನ್ನಿಟ್ಟಂತೆ. ಏನು ಪರೀಕ್ಷೆ ಅಂತಂದರೆ, ತನ್ನ ಸಭೆಯಲ್ಲಿರುವ ಎಲ್ಲ ಮಂತ್ರಿ ಮಾಗಧರು ಮತ್ತು ಇತರ ವ್ಯಕ್ತಿಗಳನ್ನೆಲ್ಲ ಮೊದಲೇ ಅವರಿಗೆ ತಿಳಿಸಿ ನಿರ್ದೇಶನ ಕೊಟ್ಟಿದ್ದಂತೆ, ಹೀಗೊಬ್ಬರು ಮಹಾಯೋಗಿಗಳು ಬರ್ತಾ ಇದ್ದಾರೆ, ಸಾಧುಗಳು, ಶುಕಮಹಾಮುನಿ. ಅವರು ಬರುವಾಗ ನೀವು ಒಬ್ಬರು ಕೂಡ ಎದ್ದು ನಿಲ್ಕೂಡ್ದು, ಯಾರು ಅವರಿಗೆ ನಮಸ್ಕಾರ ಇತ್ಯಾದಿ ಮಾಡಿಕೊಡ್ದು, ಯಾವ ರೀತಿಯಲ್ಲೂ ಪ್ರತಿಕ್ರಿಯೆ ಮಾಡಬಾರ್ದು, ಸುಮ್ಮನೆ ಕುಳಿತಲ್ಲಿ ಕುಳಿತಿರಬೇಕು. ಸಂಪೂರ್ಣವಾಗಿ ಅವರು ಬಂದಿದ್ದಾರೆ, ಇಲ್ಲಿ ಇದ್ದಾರೆ ಎನ್ನುವುದನ್ನೇ ನಿರ್ಲಕ್ಷ್ಯ ಮಾಡಿ ಇರಬೇಕು ಎನ್ನುವುದಾಗಿ ಸೂಚನೆ ಕೊಟ್ಟಿದ್ದರಂತೆ. ಅದೇ ಪ್ರಕಾರ ಎಲ್ಲರೂ ಕೂಡ ಹಾಗೆ ವರ್ತಿಸಬೇಕು ಅಂತ ನಿರ್ಧಾರವಾಯಿತು. ಶುಕ ಮಹಾಮುನಿಗಳು ಬಂದರು. ಅವರು ಬರ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಕೂಡ ಅಲುಗಾಡಲಿಲ್ಲ, ಅವರ ಹತ್ರ ತಿರುಗಿನೂ ನೋಡಲಿಲ್ಲ, ನಮಸ್ಕಾರ ಅಭಿವಾದನ ಇತ್ಯಾದಿಗಳನ್ನಂತೂ ಮೊದಲೇ ಮಾಡಲಿಲ್ಲ. ರಾಜನು ಕೂಡ ನೆಟ್ಟ ನೋಟದಿಂದ ಸುಮ್ಮನೆ ನೋಡ್ತಾ ಇದ್ದ. ಶುಕ ಮಹಾಮುನಿಗಳು ಬಂದರು, ರಾಜನ ಎದುರುಗಡೆ ನಿಂತರು. ಸ್ವಲ್ಪವೂ ಕೂಡ ವಿಚಲಿತನಾಗದೆ ರಾಜನನ್ನು ಉದ್ದೇಶಿಸಿ, ಜನಕ ಮಹಾರಾಜ, ನನಗೆ ಬ್ರಹ್ಮಜ್ಞಾನವನ್ನು ನೀನು ಉಪದೇಶಿಸಬೇಕು ಅಂತ ಕೇಳಿಕೊಳ್ತೇನೆ ಅಂತ ಅತ್ಯಂತ ಸ್ಪಷ್ಟವಾದ, ಸ್ವಲ್ಪವೂ ಕೂಡ ಚಾಂಚಲ್ಯವಿಲ್ಲದ ಮಾತುಗಳಲ್ಲಿ ತಿಳಿಸ್ತಾರೆ. ಇದು ಒಂದು ಕಥೆ. ಈ ಕಥೆ ತಿಳಿಸ್ಕೊಡೋದಂದರೆ, ಅಷ್ಟು ಮಂದಿ ನಿರ್ಲಕ್ಷ್ಯ ಮಾಡಿದರೂ ಕೂಡ ಅವರ ಮನಸ್ಸು ಸ್ವಲ್ಪವೂ ಕೂಡ ಚಾಂಚಲ್ಯಕ್ಕೆ ಒಳಗಾಗಲಿಲ್ಲ. ಅಷ್ಟರ ಮಟ್ಟಿಗೆ ಅವರ ಮನಸ್ಸು ನಿಗ್ರಹಕ್ಕೆ ಒಳಗಾಗಿತ್ತು. ತಾನು ಯಾತಕ್ಕೆ ಬಂದಿದ್ದೇನೆ ಆ ಉದ್ದೇಶವನ್ನು ಬಿಟ್ಟು ಬೇರೆ ಯಾವುದನ್ನೂ ಅವರ ಮನಸ್ಸು ಚಿಂತಿಸಲಿಲ್ಲ. ಇತರರು ತನಗೆ ಗಮನ ಕೊಡಲಿಲ್ಲ, ಇತರರು ತನ್ನನ್ನು ನಮಸ್ಕರಿಸಲಿಲ್ಲ, ಬೇರೆಯವರು ಮಾತನಾಡಿಸಲಿಲ್ಲ, ಆಧರಿಸಲಿಲ್ಲ. ಯಾಕೆ ಏನು ಅಂತ ಕುತೂಹಲದಿಂದಾದರೂ ಕೇಳಬಹುದಾಗಿತ್ತಲ್ಲ ಇತ್ಯಾದಿ ಸಂದೇಹಗಳಾಗಲಿ, ಯಾವುದೇ ತೊಂದರೆಗೊಳಿಸುವಂಥ ಆಲೋಚನೆಗಳಾಗಲಿ ಶುಕದೇವರ ಮನಸ್ಸಿನಲ್ಲಿ ಸ್ವಲ್ಪವೂ ಮೂಡಿರಲಿಲ್ಲ. ಯಾಕಂದರೆ ಅವರ ಮನಸ್ಸು ಸಂಪೂರ್ಣ ನಿಗ್ರಹದಲ್ಲಿ ಇತ್ತು. ಹೀಗೆ ಪ್ರಶ್ನೆ ಕೇಳಿದಾಗ ಶುಕ ಮಹಾಮುನಿಗಳಲ್ಲಿ ಜನಕ ಮಹಾರಾಜ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ನಿಮಗೊಂದು ಪರೀಕ್ಷೆ ನೀಡ್ತೇನೆ, ಆ ಪರೀಕ್ಷೆಯಲ್ಲೂ ನೀವು ಉತ್ತೀರ್ಣರಾದರೆ ಆಗ ನಿಮಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸ್ತೇನೆ. ಈಗಾಗಲೇ ಒಂದು ಪರೀಕ್ಷೆ ಮಾಡಿದ್ದಾಗಿದೆ, ಇನ್ನೊಂದು ಪರೀಕ್ಷೆಯನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಅದೇನು ಅಂತಂದರೆ, ಒಬ್ಬರು ಮೊದಲೇ ನಿಗದಿ ಮಾಡಿದ್ದ ಹಾಗೆ ಒಬ್ಬ ಸೇವಕರನ್ನು ಕರೆಸಿ ಒಂದು ಲೋಟದಲ್ಲಿ ಪೂರ್ಣ ಅಂದರೆ ಮೇಲ್ಭಾಗ ಸಂಪೂರ್ಣವಾಗಿ ತುಂಬುವಷ್ಟು ಎಣ್ಣೆಯನ್ನು ತುಂಬಿಸಿ ತಂದು ಶುಕದೇವರ ಕೈಗೆ ಕೊಟ್ಟಂತೆ. ಶುಕದೇವರನ್ನು ಹೇಳ್ದ. ಶುಕದೇವರಿಗೆ ಹೇಳ್ತಾನೆ ಜನಕ ಮಹಾರಾಜ, ಈ ಪೂರ್ಣವಾಗಿ ತುಂಬಿದ ಲೋಟದಲ್ಲಿ ಈ ಎಣ್ಣೆಯನ್ನು ನೀವು ಆಸ್ಥಾನದ ಈ ತುದಿಯಿಂದ ಇನ್ನೊಂದು ತುದಿಯವರೆಗೆ ತೆಗೆದುಕೊಂಡು ಹೋಗಬೇಕು. ಸ್ವಲ್ಪವೂ ಅಲುಗಾಡಬಾರ್ದು. ಒಂದೇ ಒಂದು ಹನಿ, ಒಂದೇ ಒಂದು ಬಿಂದು ಎಣ್ಣೆ ಕೂಡ ನೆಲಕ್ಕೆ ಬೀಳಬಾರ್ದು. ಅದನ್ನು ಮಾಡಿ ತೋರಿಸಿ. ಶುಕ ಮಹಾಮುನಿಗಳು ಅವರು ಹೇಳಿದ ಹಾಗೆ ರಾಜನ ಆಸ್ಥಾನದ ಈ ತುದಿಯಿಂದ ಆ ತುದಿಯವರೆಗೆ ನೇರವಾಗಿ ಯಾವುದೇ ಚಾಂಚಲ್ಯವಿಲ್ಲದೆ ನಡೆದು ಅದನ್ನು ತೆಗೆದುಕೊಂಡು ಹೋದರು. ಅಷ್ಟೇ ಅಲ್ಲ, ವಾಪಸ್ ಮರಳಿ ಕೂಡ ತೆಗೆದುಕೊಂಡು, ರಾಜ ನೋಡು, ನೀನು ಕೊಟ್ಟಂತಹ ಈ ತೈಲ ಗ್ಲಾಸ್ನಲ್ಲಿ ಅಥವಾ ಲೋಟದಲ್ಲಿ ಇರುವಂಥ ತೈಲ ಅದು ಹಾಗೇ ಇದೆ, ತೆಗೆದುಕೋ ಅಂತ ಕೊಟ್ಟರಂತೆ.
ಆಗ ಶುಕ ಮಹಾಮುನಿಗಳು ಎಷ್ಟು ಅದ್ಭುತ ವ್ಯಕ್ತಿ, ಎಂಥ ಏಕಾಗ್ರತೆ, ಎಷ್ಟರ ಮಟ್ಟಿಗೆ ಮನಸ್ಸಿನ ನಿಯಂತ್ರಣ ಅವರಿಗಿದೆ ಎನ್ನುವುದು ಜನಕ ಮಹಾರಾಜನಿಗೆ ಮನವರಿಕೆ ಆಯ್ತಂತೆ. ಅವನು ಹೇಳಿದಂತೆ, ಭೇಷ್ ಶುಕಮುನಿಗಳೇ, ನಿಮ್ಮ ಮನಸ್ಸಿನ ನಿಗ್ರಹ, ನಿಮ್ಮ ಏಕಾಗ್ರತೆ, ನಿಮ್ಮ ಸ್ವಲ್ಪವೂ ಚಾಂಚಲ್ಯವಿಲ್ಲದ ಈ ಮನಸ್ಸು ಅತ್ಯಂತ ಪರಿಪೂರ್ಣವಾಗಿದೆ. ಬ್ರಹ್ಮಜ್ಞಾನಕ್ಕೆ ಅತ್ಯಂತ ಸೂಕ್ತವಾದಂಥ ಮನಸ್ಸು ಇದು. ನಿಮಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸ್ತೇನೆ ಎನ್ನುವುದಾಗಿ ಹೇಳಿದಂತೆ. ಇದು ಮನಸ್ಸಿನ ನಿಗ್ರಹದ ಒಂದು ಕಥೆ. ಇಂಥ ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ. ಅಷ್ಟೇ ಅಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮ ಸುತ್ತಮುತ್ತ ಇರುವ ಜನರ ಮಧ್ಯೆಯೇ ನಾವು ಏಕಾಗ್ರತೆಯ, ಮನಸ್ಸಿನ ನಿಯಂತ್ರಣದ ಅನೇಕ ಉದಾಹರಣೆಗಳನ್ನು ನೋಡಬಹುದು. ಅದಲ್ಲದೆ ಅನೇಕ ಮಹಾತ್ಮರು, ಸಾಧು ಸಂತರಿರಲಿ, ರಾಷ್ಟ್ರ ನಾಯಕರಿರಲಿ, ವಿಜ್ಞಾನಿಗಳಿರಲಿ, ಇನ್ನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿದ ಹಲವು ಕ್ಷೇತ್ರಗಳಲ್ಲಿರುವ ವ್ಯಕ್ತಿಗಳಾಗಿರಲಿ, ಅವರಲ್ಲೆಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಿನ ನಿಯಂತ್ರಣದ ಒಂದು ಉದಾಹರಣೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಇವುಗಳನ್ನೆಲ್ಲ ನೋಡಿದಾಗ ನಮಗೆ ಖಂಡಿತ ಮನಸ್ಸಿಗೆ ಮನವರಿಕೆ ಆಗ್ತದೆ, ಮನಸ್ಸಿನ ನಿಯಂತ್ರಣ ಖಂಡಿತವಾಗಿ ಸಾಧ್ಯವಿದೆ. ಆದ ಕಾರಣ ನಮಗೆ ಧೈರ್ಯ ಮೂಡ್ತದೆ. ನಾವು ಕೂಡ ಇದನ್ನು ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಆರೋಗ್ಯಕರವಾದ ಮನಸ್ಸು ಯಾರ್ಯಾರಿಗೆ ಇದೆಯೋ, ಅಂದರೆ ಯಾರ್ಯಾರಿಗೆ ಹುಚ್ಚು ಹಿಡಿದಿಲ್ಲ, ಬುದ್ಧಿಭ್ರಮಣೆ ಉಂಟಾಗಿಲ್ಲ, ಸರಿಯಾದ ಸ್ಥಿತಿಯಲ್ಲಿ ಇದ್ದಾರೆ, ಅವರಿಗೆಲ್ಲರಿಗೂ ಕೂಡ ಮನಸ್ಸಿನ ನಿಯಂತ್ರಣ ಸಾಧ್ಯ ಇದೆ. ಆದರೆ ಪ್ರಯತ್ನ ಮತ್ತು ಅಭ್ಯಾಸ ಇತ್ಯಾದಿಗಳನ್ನು ಮಾಡಿದರೆ ಅವರಿಗೆ ಅದು ಸಾಧ್ಯವಾಗ್ತದೆ. ಸುಮ್ಮನೆ ಕುಳಿತರೆ ಅದು ಆಗೋದಿಲ್ಲ. ಮನಸ್ಸಿನ ನಿಯಂತ್ರಣಕ್ಕೆ ಅಭ್ಯಾಸವಂತೂ ಅಗತ್ಯವಾಗಿ ಮಾಡುವುದು ಅನಿವಾರ್ಯವಾಗ್ತದೆ. ಇನ್ನು ಮನಸ್ಸಿನ ನಿಯಂತ್ರಣದ ಬಗೆಗಳು ಯಾವುವು? ಇದು ಮುಖ್ಯವಾದ ಘಟ್ಟ, ವಿಧಾನ. ಇದನ್ನು ನಾವು ತಿಳಿದುಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ಈ ಕ್ಷೇತ್ರದಲ್ಲಿ ಮನಸ್ಸನ್ನು ನಿಯಂತ್ರಣಗೊಳಿಸುವಂಥ ವಿಷಯ ಹೇಗೆ ಅಂತ ಅರ್ಥವಾಗ್ತದೆ. ಅವುಗಳನ್ನು ನಾವು ಅರಿತುಕೊಂಡು ಈ ಮನಸ್ಸನ್ನು ನಿಯಂತ್ರಿಸುವುದನ್ನು ಕಲಿಬಹುದಾಗ್ತದೆ. ಮುಖ್ಯವಾಗಿ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಹೇಳಿರುವ ವಿಧಾನ ಅಭ್ಯಾಸ ಮತ್ತು ವೈರಾಗ್ಯ. ಈಗಾಗಲೇ ನಾವು ನೋಡಿದ್ದೇವೆ, ಭಗವದ್ಗೀತೆಯಲ್ಲಿ ಹೇಳಿರುವಂಥ ವಿಧಾನ ಇದು. ಕೇವಲ ಭಗವದ್ಗೀತೆ ಅಷ್ಟೇ ಅಲ್ಲ, ಯೋಗಸೂತ್ರದ ಆಧಾರ ಗ್ರಂಥ ಎನ್ನುವುದಾಗಿ ಕರೆಯಲ್ಪಡುವ ಪಾತಂಜಲ ಯೋಗದರ್ಶನ ಎನ್ನುವ ಪತಂಜಲಿ ಮಹಾಮುನಿಗಳು ಬರೆದಂಥ ಆ ಗ್ರಂಥದಲ್ಲೂ ಕೂಡ ಇದೇ ಮಾರ್ಗವನ್ನು ಹೇಳಿದ್ದಾರೆ. ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ತತ್ ನಿರೋಧ ಅಂದರೆ ಮನಸ್ಸಿನ ನಿರೋಧ, ನಿಯಂತ್ರಣ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಸಾಧ್ಯವಾಗುತ್ತದೆ ಎನ್ನುವುದಾಗಿ ಯೋಗಸೂತ್ರದಲ್ಲಿ ಹೇಳಿದೆ. ಭಗವದ್ಗೀತೆ ಹೇಳುತ್ತದೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಎಲೈ ಅರ್ಜುನನೇ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಈ ಮನಸ್ಸನ್ನು ನಾವು ನಿಗ್ರಹಿಸಬಹುದು ಎನ್ನುವುದಾಗಿ. ಈ ಅಭ್ಯಾಸ ವೈರಾಗ್ಯಗಳು ಏನು ಎನ್ನುವುದಾಗಿ ನಾವು ಈ ಗ್ರಂಥಗಳ ವಿವರಣೆಗಳನ್ನು ಓದಿ ತಿಳಿದುಕೊಳ್ಳಬಹುದು. ಅದಲ್ಲದೆಯೂ ಕೂಡ ಯಾರು ತಿಳಿದಿದ್ದಾರೋ ಅವರಿಂದ ಕೇಳಿ ತಿಳಿದುಕೊಳ್ಳಬಹುದು. ಅಭ್ಯಾಸ ಅಂದರೆ ಸಂಕ್ಷಿಪ್ತವಾಗಿ ಹೇಳುವುದಾಗಿದ್ದರೆ ನಾವು ಮರಳಿ ಪ್ರಯತ್ನದ ಮೂಲಕ ಮಾಡುವಂಥ ಒಂದು ಎಕ್ಸರ್ಸೈಸ್ ಅಭ್ಯಾಸ. ಅನೇಕ ಸಂಗತಿಗಳನ್ನು ಕಲಿಬೇಕಾದರೆ ನಾವು ಅಭ್ಯಾಸ ಮಾಡ್ತೇವೆ. ಅಭ್ಯಾಸ ಮಾಡದೆ ನಮಗೆ ಅಕ್ಷರಾಭ್ಯಾಸ ಆಗೋದಿಲ್ಲ, ನಾವು ವಾಕ್ಯ ರಚನೆ ಮಾಡುವುದಕ್ಕೆ ಕಲಿಯುವುದಿಲ್ಲ, ಭಾಷೆಯನ್ನು ಕಲಿಯುವುದಿಲ್ಲ, ಗಣಿತ ವಿಜ್ಞಾನ ಇತ್ಯಾದಿಗಳನ್ನು ಕಲಿಯುವುದಕ್ಕೆ ಸಾಧ್ಯ ಇಲ್ಲ. ಆಟೋಟಗಳಲ್ಲೂ ಇತರ ಕೆಲಸಗಳಲ್ಲೂ ಅಭ್ಯಾಸ ಇದ್ದೇ ಇರುತ್ತದೆ. ಆದರೆ ಮನಸ್ಸಿನ ಬಗ್ಗೆ, ನಮ್ಮ ಮನಸ್ಸೇ ನಮಗೆ ಇಲ್ಲಿ ಅಭ್ಯಾಸ ಮಾಡುವುದಕ್ಕೆ ವಸ್ತುವಾಗಿರುವ ಕಾರಣ ಇಲ್ಲಿ ವಿಶೇಷ ಗಮನ ಕೊಡಬೇಕಾಗ್ತದೆ. ಬೇರೆ ಕಾರ್ಯಗಳನ್ನು ಮಾಡುವಾಗ, ಬೇರೆ ಬಗೆಯ ಅಭ್ಯಾಸಗಳನ್ನು ಮಾಡುವಾಗ ಮನಸ್ಸೇ ಅದಕ್ಕೆ ಒಂದು ಸಾಧನವಾಗಿರ್ತದೆ. ಆದರೆ ನಾವು ಯಾವ ವಸ್ತುವನ್ನು ಅಭ್ಯಾಸ ಮಾಡುತ್ತೇವೋ ಆ ವಸ್ತು ಬೇರೆಯಾಗಿರ್ತದೆ. ಇಲ್ಲಿ ಹಾಗಲ್ಲ, ಅಭ್ಯಾಸ ಮಾಡುವ ಸಾಧನವೂ ಮನಸ್ಸು, ಅಭ್ಯಾಸ ಮಾಡಬೇಕಾಗಿರುವಂಥ ವಸ್ತು ಕೂಡ ಮನಸ್ಸು. ಆದ ಕಾರಣ ಸ್ವಲ್ಪ ಮನಸ್ಸನ್ನು ನಾವು ಚೆನ್ನಾಗಿ ಗಮನಿಸಿಕೊಂಡು ಈ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಪದೇ ನಮ್ಮ ಮನಸ್ಸು ಏನು ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಅಭ್ಯಾಸವನ್ನು ನಡೆಸ್ತಾ ಇದೆ, ಯಾವ ರೀತಿಯಲ್ಲಿ ಮನಸ್ಸು ಅಭ್ಯಾಸವನ್ನು ಮಾಡಬೇಕಾಗಿದೆ, ಇದನ್ನು ಪದೇ ನಾವು ಗಮನಿಸಿಕೊಂಡು ಮಾಡಬೇಕಾಗ್ತದೆ.
ಆ ರೀತಿಯ ಎಚ್ಚರ ನಮಗೆ ಯಾವಾಗಲೂ ಇರಬೇಕಾಗ್ತದೆ. ನಾವು ಏನನ್ನು ಆಲೋಚಿಸ್ತೇವೆ ಇದು ಬಹಳ ಮುಖ್ಯವಾದದ್ದು. ಸರಿಯಾದ ಆಲೋಚನೆ ಇಲ್ಲದೆ ಹೋದರೆ ಅಭ್ಯಾಸ ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ. ಆದ ಕಾರಣ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಅಭ್ಯಾಸ ಮಾಡಬೇಕು. ಉದಾಹರಣೆಗೆ ನಾವು ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮನಸ್ಸು ನಿಲ್ಲುತ್ತಾ ಇಲ್ಲ. ವಿಶೇಷವಾಗಿ ಮಾನಸಿಕ ಕಾರ್ಯದಲ್ಲಿ ಮನಸ್ಸು ಯಾವಾಗಲೂ ಎಚ್ಚರದಿಂದ ಇರಬೇಕಾಗ್ತದೆ. ಆದ ಕಾರಣ ಒಂದು ಓದುವ ಕೆಲಸ ಮಾಡುವಾಗ ಮನಸ್ಸು ಇಲ್ಲದೆ ಹೋದರೆ ನಾವು ಅಕ್ಷರಗಳನ್ನು ಓದ್ತಾ ಇರ್ತೇವೆ, ಆದರೆ ಮನಸ್ಸು ಮಾತ್ರ ಅದನ್ನು ಚಿಂತಿಸದೆ ಬೇರೆನೇನೋ ಚಿಂತಿಸ್ತಾ ಇರ್ತದೆ. ಅಲ್ಲಿ ನಮ್ಮ ಓದು ನಡೆಯುವುದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮನಸ್ಸು ಬೇರೆ ಏನನ್ನೂ ಆಲೋಚಿಸದೆ ಓದಿನ ಬಗ್ಗೆ ಮಾತ್ರವೇ ಗಮನ ಕೊಡುವುದು ಹೇಗೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಇದಕ್ಕೆ ಅನೇಕರು ಹೇಳುವ ಒಂದು ವಿಧಾನ ಏನು ಅಂತಂದರೆ, ನಾವು ಯಾವ ವಸ್ತುವನ್ನು ಚಿಂತಿಸಬೇಕೋ ಆ ವಸ್ತುವನ್ನು ಮಾತ್ರವೇ ಚಿಂತಿಸಬೇಕು. ಆ ಸಂದರ್ಭದಲ್ಲಿ ಬೇರೇನನ್ನೋ ಆಲೋಚಿಸ್ತಾ ಇದ್ದರೆ ಆಗ ನಮ್ಮ ಕಾರ್ಯ ನಡೆಯುವುದಿಲ್ಲ. ಆದ ಕಾರಣ ಒಂದು ಕೆಲಸವನ್ನು, ವಿಶೇಷವಾಗಿ ಮಾನಸಿಕ ಕೆಲಸವನ್ನು ಮಾಡುವಾಗ ಮನಸ್ಸು ಬೇರೆ ಏನನ್ನೂ ಆಲೋಚಿಸದ ಹಾಗೆ ಮನಸ್ಸನ್ನು ಒಂದು ರೀತಿಯಲ್ಲಿ ಹದ್ದುಬಸ್ತಿನಲ್ಲಿ ಇಡಬೇಕು. ಆಮೇಲೆ ಮನಸ್ಸು ಯಾವುದನ್ನು ಚಿಂತಿಸಬೇಕು ಅದನ್ನು ಮೊದಲೇ ಅರಿತುಕೊಂಡು ಅದಕ್ಕೆ ವಿರುದ್ಧವಾದ ಬೇರೆ ಆಲೋಚನೆಗಳು ಬಾರದ ಹಾಗೆ ಎಚ್ಚರ ವಹಿಸಬೇಕು. ಇದಕ್ಕೆ ಗೀತೆಯಲ್ಲಿ ಹೇಳಿರುವಂಥ ಒಂದು ಉಪಾಯ ಬಹಳ ಮುಖ್ಯವಾಗ್ತದೆ. ಯಾವುದಾದ್ರೂ ಒಂದು ವಸ್ತುವನ್ನು ಮನಸ್ಸು ಆಲೋಚಿಸುವುದಕ್ಕೆ ಹೊರಟರೆ ಅದು ತಕ್ಷಣ ಅಲ್ಲಿಂದ ಜಾರಿ ಬೇರೆ ಒಂದು ವಸ್ತುವನ್ನು ಚಿಂತಿಸ್ತಾ ಇರ್ತದಲ್ಲ, ಅದಕ್ಕೇನು ಕಾರಣ ಏನು ಅಂತಂದರೆ ಮನಸ್ಸಿನ ಲಕ್ಷಣವೇ ಚಾಂಚಲ್ಯ. ಒಂದು ವಸ್ತುವಿನಲ್ಲಿ ಒಂದು ಕ್ಷಣ ಅದು ಇರೋದಿಲ್ಲ, ಅದು ಅದರ ಸಹಜವಾದ ಲಕ್ಷಣ. ಆದರೆ ಅದಕ್ಕೆ ವಿರುದ್ಧವಾದ ಏಕಾಗ್ರತೆಯನ್ನು ಮಾಡಬೇಕಾದ್ರೆ ಮನಸ್ಸಿಗೆ ಹೇಳಬೇಕಾಗ್ತದೆ, ಈ ಸಂದರ್ಭದಲ್ಲಿ ನಾನು ಇದನ್ನೇ ಚಿಂತಿಸಬೇಕು, ಬೇರೇನನ್ನು ಚಿಂತಿಸಬಾರ್ದು. ನಿರ್ಧಾರ ಮಾಡಬೇಕು, ನಾನು ಇದನ್ನೇ ಚಿಂತಿಸ್ತೇನೆ, ಇದನ್ನು ಬಿಟ್ಟು ಬೇರೇನನ್ನು ಚಿಂತಿಸುವುದಿಲ್ಲ. ಆಗ ಅನೇಕ ಸಲ ಚಾಂಚಲ್ಯ, ಮನಸ್ಸು ಆಲೋಚಿಸಬೇಕಾದದ್ದನ್ನು ಬಿಟ್ಟು ಬೇರೆ ಏನನ್ನಾದರೂ ಆಲೋಚಿಸ್ತಾ ಹೋದರೆ ಆಗ ನಮಗೆ ಅರಿವಿಲ್ಲದ ಹಾಗೆ ನಾವು ದೇಶ ಸಂಚಾರ ಮಾಡಿದ ಹಾಗೆ ಮನಸ್ಸು ಬೇರೆ ಬೇರೆ ವಸ್ತುಗಳನ್ನು ಕುರಿತು ಆಲೋಚಿಸ್ತಾ ಲೋಕ ಸಂಚಾರ ಮಾಡ್ತದೆ. ಆಗ ನಮ್ಮ ಎಲ್ಲ ಕಾರ್ಯ ಕೂಡ ಹಾಳಾಗ್ತದೆ. ಆಗ ಗೀತೆ ಹೇಳುತ್ತೆ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಎಷ್ಟೆಷ್ಟು ಸಲ ಮನಸ್ಸು ಹೊರಗಡೆ ಹೋಗ್ತದೋ ಅಷ್ಟಷ್ಟು ಸಲವೂ ಅದನ್ನು ಎಳೆದು ತಂದು ನಾವು ಆಲೋಚಿಸಬೇಕಾದ ವಸ್ತುವಿನಲ್ಲಿ ಇಡಬೇಕು. ವಿಶೇಷವಾಗಿ ಧ್ಯಾನಕ್ಕೆ ಸಂಬಂಧಪಟ್ಟು ಗೀತೆ ಈ ಮಾತನ್ನು ಹೇಳ್ತದೆ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಎಷ್ಟೆಷ್ಟು ಬಾರಿ ಮನಸ್ಸು ಹೊರಗಡೆ ಹೋಗ್ತಾ ಚಂಚಲವಾಗ್ತದೋ ಅಷ್ಟಷ್ಟು ಸಲವೂ ಅದನ್ನು ಎಳೆದು ತಂದು ನಮ್ಮಲ್ಲೇ ಮನಸ್ಸನ್ನು ಇಡಬೇಕು, ಆತ್ಮನಲ್ಲೇ ಮನಸ್ಸನ್ನು ಇಡಬೇಕು. ಇದು ಪ್ರಯೋಗ, ಅಭ್ಯಾಸ. ಪದೇ ಮಾಡ್ತಾ ಈ ರೀತಿಯ ಅಭ್ಯಾಸ ನಮಗೆ ಸಾಧ್ಯವಾಗ್ತದೆ. ಹೀಗೆ ಮನಸ್ಸನ್ನು ನಮ್ಮ ಹಿಡಿತಕ್ಕೆ ತರಬೇಕು. ನಾವು ಹೇಳಿದಂಥ ವಸ್ತುವಲ್ಲೇ ಮನಸ್ಸು ಚಿಂತಿಸುವ ಹಾಗೆ ಮಾಡಬೇಕು. ಇನ್ನು ಎರಡನೆಯದಾಗಿ ವೈರಾಗ್ಯ ಅಂತಂದರೆ, ರಾಗ ಅಂದರೆ ತುಂಬ ಅರ್ಥಗಳಿವೆ, ಆದರೆ ವೈರಾಗ್ಯ ಅಂತಂದರೆ ಯಾವುದೇ ಬಗೆಯ ಆಸೆ ಇಲ್ಲದಿರುವುದು. ಇದು ವಿಶೇಷವಾಗಿ ಧ್ಯಾನ, ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಬಳಕೆಯಾಗುವಂಥ ಒಂದು ಗುಣವಾಗಿದ್ದರೂ ಕೂಡ ಇದನ್ನು ತಾತ್ವಿಕವಾಗಿ ಹೇಳುವುದಾಗಿದ್ದರೆ ಯಾವುದೇ ಆಸಕ್ತಿ ಒಂದು ವಿಷಯದಲ್ಲಿ ಇಲ್ಲದಿರುವುದು ಅಂತ ಆಗ್ತದೆ. ಒಂದು ವಸ್ತುವಿನಲ್ಲಿ ಆಸಕ್ತಿ ಇದ್ದರೆ ಅದಕ್ಕೆ ರಾಗ ಅಂತ ಹೆಸರು. ಆಸಕ್ತಿ ಇಲ್ಲದೆ ಹೋದರೆ ವಿರಾಗ ಅಥವಾ ವೈರಾಗ್ಯ ಅಂತ ಹೆಸರು. ನಾವು ಯಾವ ವಸ್ತುವನ್ನು ಕುರಿತು ಹೆಚ್ಚು ಆಸೆಯನ್ನು ಹೊಂದಿದ್ದೇವೆ, ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೇವೆ, ಅದರ ಕಡೆಗೇ ಮನಸ್ಸು ಹರಿತದೆ. ಶಾಲೆಯ ಅಧ್ಯಯನ ಮಾಡಬೇಕಾದ ವಿದ್ಯಾರ್ಥಿಗಳು ಯಾವಾಗಲೂ ಆಟದಲ್ಲೇ ಮನಸ್ಸನ್ನು ಇಡ್ತಿದ್ದರೆ ಮನಸ್ಸು ಓದುವ ಸಮಯದಲ್ಲೂ ಆಟದ ಕಡೆಗೆ ಹೋಗ್ತಾ ಇರ್ತದೆ. ಆದರೆ ಓದುವ ಸಮಯದಲ್ಲಿ ಆಟ ಆಡಬಾರದು, ಓದುವ ಸಮಯದಲ್ಲಿ ಬೇರೆ ಆಲೋಚನೆ ಬರಬಾರದು ಅಂತ ಮನಸ್ಸಿಗೆ ಸ್ಥಿರವಾಗಿ ಪದೇ ಹೇಳಿಕೊಂಡಾಗ ಆಟದಲ್ಲಿ ಎಷ್ಟೇ ಆಸಕ್ತಿ ಇದ್ದರೂ ಓದಿನ ಸಮಯದಲ್ಲಿ ಅದರ ಮೇಲೆ ಆಸಕ್ತಿ ಬರುವುದಿಲ್ಲ. ಹೀಗೆ ಮನಸ್ಸನ್ನು ಅನಾಸಕ್ತಿಗೊಳಿಸುವುದು, ನಮಗೆ ಆಸಕ್ತಿ ಇರುವ ವಸ್ತುವಿನಿಂದಲೂ ಅದನ್ನು ಪ್ರತ್ಯೇಕಗೊಳಿಸುವುದು, ಅದಕ್ಕೆ ವೈರಾಗ್ಯ ಅಂತ ಹೆಸರು. ಇದನ್ನು ನಾವು ಜೀವನದಲ್ಲಿ ಪದೇ ಮಾಡಬೇಕಾಗ್ತದೆ. ನಮ್ಮ ಕಾರ್ಯಕ್ಷೇತ್ರದಲ್ಲಿ ಇದನ್ನು ನಾವು
ಮಾಡಲೇಬೇಕಾಗತ್ತೆ. ಹಾಗಿದ್ದರೆ ಮಾತ್ರವೇ ಸಮಾಜ ನಮಗೆ ಒಳ್ಳೆಯ ಸ್ಥಾನವನ್ನು ಕೊಡ್ತದೆ, ಒಳ್ಳೆಯ ಹೆಸರನ್ನು ಕೊಡ್ತದೆ, ನಾವು ಕೂಡ ಕೆಲಸ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಅಭ್ಯಾಸ ಮತ್ತು ವೈರಾಗ್ಯ ಇದನ್ನೆರಡನ್ನೂ ಕೂಡ ರೂಢಿಸಿಕೊಂಡ್ರೆ ಅದರಿಂದ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ ಸ್ವಾಮಿ ವಿವೇಕಾನಂದರು ಏಕಾಗ್ರತೆ ಮತ್ತು ಮನಸ್ಸನ್ನು ನಿಯಂತ್ರಿಸುವ ವಿಧಾನವನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಯಾವ ಮನಸ್ಸು ಅತ್ಯಂತ ಪರಿಶುದ್ಧವೋ ಅಂಥ ಮನಸ್ಸು ಬೇಗ ನಿಗ್ರಹಿಸಬಹುದು, ಅಂಥ ಮನಸ್ಸು ಬೇಗ ಏಕಾಗ್ರತೆಯನ್ನು ಹೊಂದಬಹುದು. ಇದು ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಅಂಶವಾಗಿ ನಮಗೆ ಅನುಭವಕ್ಕೆ ಬರ್ತದೆ. ಯಾಕಂದರೆ ಮನಸ್ಸು ವಿವಿಧ ಬಗೆಯ ಆಸೆಗಳಿಂದ ಕೂಡಿದರೆ ನಮ್ಮ ಆಸೆ ಯಾವುದೋ ಅದನ್ನು ನಾವು ಗಳಿಸುವುದರಲ್ಲೇ ನಮ್ಮ ಮನಸ್ಸೆಲ್ಲವೂ ಕೂಡ ಹೋಗ್ತದೆ. ನಮಗೆ ಪ್ರಪಂಚದಲ್ಲಿ ಬೇರೆ ಯಾವುದೂ ಅಷ್ಟು ಮುಖ್ಯ ಅನಿಸುವುದಿಲ್ಲ. ಹಾಗಾಗಿ ಅಂಥ ಆಸೆಗಳನ್ನು ನಾವು ಎಷ್ಟು ಕಡಿಮೆ ಮಾಡಿಕೊಳ್ತೇವೋ ಅಷ್ಟು ಮನಸ್ಸು ಸಾಕಷ್ಟು ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ತದೆ. ಪ್ರಪಂಚದಲ್ಲಿ ಜೀವನ ಮಾಡುವುದಕ್ಕೆ ಅತ್ಯಂತ ಅಗತ್ಯವಾದ ಕೆಲವೊಂದು ಮೂಲಭೂತ ವಸ್ತುಗಳನ್ನು ನಾವು ಹೊಂದುವುದಕ್ಕೋಸ್ಕರ ನಾವು ದುಡಿಬೇಕಾಗ್ತದೆ, ಕೆಲಸ ನಿರ್ವಹಿಸಬೇಕಾಗ್ತದೆ. ಅಷ್ಟೇ ಆಸೆಯನ್ನು ನಾವು ಹೊಂದಿದರೆ ಸಾಕಾಗ್ತದೆ. ಮಿತಿ ಮೀರಿದ ಆಸೆ ದುರಾಸೆ ಅಂತ ಅನ್ನಿಸ್ಕೊಳ್ತದೆ. ಅಂಥ ಆಸೆಯಿಂದ ನಮ್ಮ ಮನಸ್ಸು ಕದಡಿಯೂ ಹೋಗ್ತದೆ. ನಾವು ಬಯಸಿದ್ದೆಲ್ಲ ನಮಗೆ ಸಿಗೋದಿಲ್ಲ. ಆಗ ಮನಸ್ಸು ಸಹಜವಾಗಿ ಚಂಚಲವಾಗ್ತದೆ, ಸಾಕಷ್ಟು ಬಗೆಯ ಭ್ರಮನಿರಸನಕ್ಕೆ ಒಳಗಾಗ್ತದೆ, ತೊಂದರೆಗೆ ಒಳಗಾಗ್ತದೆ. ನಾವು ಇನ್ನಿಲ್ಲದ ಹೋರಾಟ ಮಾಡಿದ್ರೂ ಕೂಡ ಅನೇಕ ಸಲ ನಮ್ಮ ಆಸೆಗಳು ಕೈಗೂಡಿದಾಗ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ನಿರಾಸೆ ನಮಗೆ ಬರುತ್ತದೆ. ಆದ ಕಾರಣ ಆಸೆಯನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಅದೇ ರೀತಿಯಲ್ಲಿ ರಾಗದ್ವೇಷಗಳು ಅಂತ ಹೇಳ್ತೇವೆ, ಷಡ್ವೈರಿಗಳು ಅಂತ ಹೇಳುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇತ್ಯಾದಿಗಳೆಲ್ಲವೂ ಕೂಡ ಜೀವನದಲ್ಲಿ ಅತ್ಯಂತ ಕೆಟ್ಟ ಕೆಲವು ಗುಣಗಳು ಅಂತ ಅನ್ನಿಸಲ್ಪಟ್ಟಿವೆ. ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ನಾವು ಇಟ್ಕೊಂಡಿದ್ರೆ ಅತಿಯಾದ ಅಸೂಯೆ, ಅತಿಯಾದ ದ್ವೇಷ, ಅತಿಯಾದ ಕಾಮ, ಅತಿಯಾದ ಕ್ರೋಧ ಇವೆಲ್ಲವೂ ಕೂಡ ಮನಸ್ಸನ್ನು ಕಿಡಿಸ್ತದೆ. ಮನಸ್ಸನ್ನು ನಿಗ್ರಹಕ್ಕೆ ಒಳಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಿಸ್ಥಿತಿಗೆ ಇವು ನಮ್ಮನ್ನು ಒಳಪಡಿಸ್ತದೆ. ಆದ ಕಾರಣ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಬೇಕು. ಭಾವುಕತೆಗೆ, ಅತಿರೇಕವಾದ ಆಲೋಚನೆಗಳಿಗೆ ಮನಸ್ಸನ್ನು ಒಳಪಡಿಸಬಾರ್ದು. ಮನಸ್ಸು ಶುದ್ಧವಾಗಿದ್ದಷ್ಟು ಅದನ್ನು ನಿಯಂತ್ರಿಸುವುದು ಉತ್ತಮ. ಯಾವಾಗಲೂ ಮನಸ್ಸು ಶಾಂತ ಸ್ಥಿತಿಯಲ್ಲಿರುವ ಹಾಗೆ, ಅತಿರೇಕಕ್ಕೆ ಮನಸ್ಸು ಒಳಪಡದ ಹಾಗೆ ಅದನ್ನು ಸದಾ ಗಮನಿಸ್ತಾ ಅದನ್ನು ನಾವು ಎಚ್ಚರದಿಂದ ಅತಿರೇಕಕ್ಕೆ ಹೋಗದ ಹಾಗೆ ಕಾಪಾಡಿಕೊಳ್ತಾ ಇದ್ದರೆ ಅಂಥ ಮನಸ್ಸಿನಿಂದ ನಮಗೆ ನಿಯಂತ್ರಣ ಸಾಧ್ಯವಿದೆ. ಇದು ಸ್ವಾಮೀಜಿಯವರು ಹೇಳಿರುವಂಥ ಒಂದು ಪ್ರಧಾನವಾದ ಅಂಶ. ಇನ್ನು ನಾವು ಗಮನಿಸಬೇಕಾದದ್ದು ಒಂದು ಮನೋವೈಜ್ಞಾನಿಕವಾದ ಸಂಗತಿ. ಇದು ಮನೋವೈಜ್ಞಾನಿಗಳು ಸೈಕಾಲಜಿ ಎನ್ನುವ ಶಾಸ್ತ್ರದಲ್ಲಿ ಹೇಳಿರುವ ಸಂಗತಿ ಕೂಡ ಹೌದು. ನಮ್ಮಲ್ಲಿ ವೇದಾಂತ ತತ್ವ ಇದನ್ನು ಹೇಳುತ್ತದೆ. ಇನ್ನು ಶ್ರೀರಾಮಕೃಷ್ಣರು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಕೆಲವು ಅಂಶಗಳನ್ನು ಹೇಳ್ತಾರೆ. ಪ್ರಧಾನವಾಗಿ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಎನ್ನುವುದನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ಅಬ್ಸರ್ವ್ ಮಾಡಿಕೊಂಡು ಅಥವಾ ಅದನ್ನು ನಾವು ಗ್ರಹಿಸಿಕೊಂಡು ನಮ್ಮ ಮನಸ್ಸನ್ನೇ ನಾವು ನೋಡುತ್ತಾ ಅವಲೋಕಿಸ್ತಾ ಇದನ್ನು ನಾವು ತಿಳಿದುಕೊಳ್ಳಬಹುದಾದ ಒಂದು ಸಂಗತಿ. ಎಷ್ಟು ಸರಳವೋ ಅಷ್ಟೇ ಉನ್ನತವಾಗಿದೆ, ಅತಿ ಶ್ರೇಷ್ಠವಾದ ಅಂಶ. ಹಾಗಾಗಿ ಮನೋನಿಗ್ರಹ ಅಥವಾ ಮನಸ್ಸಿನ ನಿಯಂತ್ರಣ ಮಾಡಬಲ್ಲ ಎಲ್ಲರಿಗೂ ಕೂಡ ಅತ್ಯಂತ ಉಪಯುಕ್ತವಾಗಿರುವ ಅಂಶ ಇದು. ಅದೇನು ಅಂತಂದರೆ, ನಾವು ಏನನ್ನು ಆಲೋಚಿಸ್ತೇವೋ ಅದೇ ಆಗ್ತೇವೆ. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ರು. ಒಂದು 5-6 ಬಗೆಯ ಬಕೆಟ್ ಇದೆ ಅಂತ ಭಾವಿಸ್ಕೊಳ್ಳಿ. ಆ ಬಕೆಟ್ಗಳಲ್ಲೆಲ್ಲ ನೀರನ್ನು ತುಂಬಿಸಿದ್ದಾರೆ. ಆ ಬಕೆಟ್ಗಳಿಗೂ ಯಾವುದೇ ಬಣ್ಣ ಇಲ್ಲ, ಅದರಲ್ಲಿರುವ ನೀರಿಗೂ ಯಾವುದೇ ಬಣ್ಣ ಇಲ್ಲ. ಅಂಥ ಒಂದು 5-6 ಬಕೆಟ್ಗಳಿದ್ದರೆ ಒಂದೊಂದು ಬಕೆಟ್ಗಳಿಗೆ ಒಂದೊಂದು ಬಣ್ಣವನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಬಟ್ಟೆಗೆ ಬಣ್ಣ ಹಾಕುವವರೆಲ್ಲ ಇದನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಬಕೆಟ್ಗೆ ಕೆಂಪು ಬಣ್ಣ, ಇನ್ನೊಂದಕ್ಕೆ ನೀಲಿ ಬಣ್ಣ, ಇನ್ನೊಂದಕ್ಕೆ ಹಸಿರು ಬಣ್ಣ, ಇನ್ನೊಂದಕ್ಕೆ ಹಳದಿ ಬಣ್ಣ, ಈ ರೀತಿ ನಾನಾ ಬಗೆಯ ಬಣ್ಣವನ್ನು ಹಾಕ್ತಾರೆ. ಒಂದು ಬಕೆಟ್ಗೆ ಬಣ್ಣವನ್ನೇ ಹಾಕೋದಿಲ್ಲ. ಈಗ ಎಲ್ಲ ಬಕೆಟ್ಟುಗಳಲ್ಲೂ ಕೂಡ ಒಂದೊಂದು ಬಗೆಯ ಬಟ್ಟೆಯನ್ನು ಅದ್ದಿದರೆ ಆ ಬಟ್ಟೆ ಆಯಾಯ ಬಕೆಟ್ನಲ್ಲಿರುವ ಬಣ್ಣ
ಯಾವುದೋ ಅದೇ ಬಣ್ಣವನ್ನು ಹೊಂದುತ್ತದೆ. ಕೆಂಪು ಬಕೆಟ್ನಲ್ಲಿ ಕೆಂಪು ಬಣ್ಣ ಇರುವ ಬಕೆಟ್ನಲ್ಲಿ ಬಟ್ಟೆಯನ್ನು ಅದ್ದಿದರೆ ಅದು ಕೆಂಪು ಬಟ್ಟೆ ಆಗುತ್ತದೆ. ನೀಲಿ ಬಣ್ಣದ ಬಕೆಟ್ಗೆ ಬಟ್ಟೆಯನ್ನು ಹಾಕಿದರೆ ಅದು ನೀಲಿ ಆಗ್ತದೆ. ಇದೇ ರೀತಿಯಲ್ಲಿ ಆಯಾಯ ಬಣ್ಣಕ್ಕೆ ಅನುಸಾರವಾಗಿ ಬಟ್ಟೆ ಆ ಬಣ್ಣವನ್ನು ಪಡ್ಕೊಳ್ತದೆ. ನಮ್ಮ ಮನಸ್ಸು ಇದೇ ರೀತಿ ಅಂತ ಹೇಳ್ತಾರೆ. ಮನಸ್ಸು ಅಂತಂದರೆ ಬಟ್ಟೆಯ ಹಾಗೆ, ಸ್ವತಃ ಅದಕ್ಕೆ ಯಾವುದೇ ಬಣ್ಣ ಇಲ್ಲ. ಆದರೆ ಯಾವುದನ್ನು ನಾವು ಆಲೋಚಿಸ್ತೇವೋ ಆ ಆಲೋಚಿಸುವ ವಸ್ತುವಿನ ಬಣ್ಣ ನಮ್ಮ ಮನಸ್ಸಿಗೆ ಬರ್ತದೆ. ಬಣ್ಣ ಅಂತಂದರೆ ವಸ್ತುವಿನ ಗುಣ ನಮ್ಮ ಮನಸ್ಸಿಗೆ ಬರ್ತದೆ. ಒಳ್ಳೆಯದನ್ನು ಆಲೋಚಿಸಿದರೆ ಆ ಒಳ್ಳೆಯ ವಸ್ತುವಿನ ಗುಣ ನಮಗೆ ಬರುತ್ತೆ. ಕೆಟ್ಟದನ್ನು ಆಲೋಚಿಸಿದರೆ ನಮ್ಮ ಮನಸ್ಸು ಕೆಟ್ಟದಾಗ್ತದೆ. ಆದ ಕಾರಣ ಒಳ್ಳೆಯದನ್ನೇ ಆಲೋಚಿಸಿ, ಆಗ ಒಳ್ಳೆಯದೇ ಆಗುತ್ತೆ. ಭಗವಂತನನ್ನೇ ಆಲೋಚಿಸಿದವರು ಭಗವಂತನನ್ನೇ ಪಡೀತಾರೆ. ಯಾವ ಒಂದು ವಸ್ತುವನ್ನು ನಾವು ಆಲೋಚಿಸ್ತಾ ಅದನ್ನೇ ಚಿಂತಿಸ್ತಾ ಅದನ್ನೇ ಪಡೆಯುವುದಕ್ಕಾಗಿ ಹಾತೊರಿತಾ ಇರ್ತೇವೋ ನಮ್ಮ ಮನಸ್ಸು ಅದೇ ಆಗುತ್ತದೆ. ಆದ ಕಾರಣ ನೀನು ಚಿಂತಿಸಿದ ಹಾಗೆ ಆಗ್ತೀಯ. ಸದಾ ನಾವು ಕೆಟ್ಟವನು, ನಾನು ದುರಾತ್ಮ, ನಾನು ಪಾಪಿ, ದುಷ್ಟ ಅಂತ ಭಾವಿಸ್ತಾ ಇರುವವರು ಕೊನೆಗೆ ಅದೇ ಆಗುತ್ತಾರೆ. ಹಾಗಾಗಿ ಆ ರೀತಿ ಚಿಂತಿಸಬೇಡಿ. ನಮ್ಮ ಸಂಪ್ರದಾಯ ಎಂಥದ್ದು ಅಂತಂದರೆ ನಾವೆಲ್ಲರೂ ಅಮೃತಪುತ್ರರು, ಭಗವಂತನ ಮಕ್ಕಳು, ದಿವ್ಯಾತ್ಮರು. ನಾವು ನಮ್ಮ ಅಂತರಂಗದಲ್ಲಿ ದಿವ್ಯತೆ ಇದೆ. ಇದನ್ನು ನಾವು ಅರಿತುಕೊಂಡು ನಾವು ಯಾವಾಗಲೂ ಅದನ್ನೇ ಹೇಳ್ಕೊಳ್ಬೇಕು. ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಅಂತ ಹೇಳ್ಕೊಳ್ಬೇಕು. ನಾವು ಯಾವಾಗಲೂ ಕೂಡ ದಿವ್ಯ ಸತ್ವವನ್ನು ಹೊಂದಿದಂಥವರು, ಅತ್ಯುತ್ತಮರು. ನಾವು ಭಗವಂತನ ಮಕ್ಕಳಾದ ಕಾರಣ ಅವನನ್ನೇ ಸೇರತಕ್ಕವರು ಅಂತ ಭಾವಿಸ್ತಾ ಇದ್ದರೆ ನಾವು ಅಂತಿಮವಾಗಿ ಅವನನ್ನೇ ಸೇರ್ತೇವೆ. ನಮ್ಮಲ್ಲಿ ಅಂತಹ ಒಂದು ದಿವ್ಯ ಗುಣವೇ ಬಂದು ಸೇರ್ತದೆ. ಯಾಕಂದರೆ ಮನಸ್ಸು ಅದನ್ನೇ ಚಿಂತಿಸ್ತಾ ನಾವು ಅದೇ ಆಗ್ತೇವೆ. ಇನ್ನು ವೇದಾಂತ ಹೇಳುತ್ತೆ, ಯಾವ ಒಬ್ಬ ವ್ಯಕ್ತಿ ನಾನು ಮುಕ್ತ ಅಂತ ಯಾವಾಗಲೂ ಭಾವಿಸ್ತಾನೋ ಅವನು ಅಂತಿಮವಾಗಿ ಮುಕ್ತನೇ ಆಗ್ತಾನೆ ಅಂತ. ಆದ ಕಾರಣ ನಮ್ಮ ಮೂಲ ಸ್ವರೂಪ ಭಗವಂತ ಸಾಕ್ಷಾತ್, ನಮ್ಮ ನಿಜವಾದ ನಮ್ಮ ಅಸ್ತಿತ್ವ ಇರುವುದೇ ಭಗವಂತನಲ್ಲಿ. ಭಗವಂತನ ಪ್ರತಿಯೊಂದೊಂದು ಅಂಶವೂ ನಮ್ಮ ಎಲ್ಲರಲ್ಲೂ ಇದೆ. ಆದ ಕಾರಣ ನಾವು ಸಾಮಾನ್ಯ ವ್ಯಕ್ತಿಗಳೆಲ್ಲ ಭಗವಂತನ ಮಕ್ಕಳು ಅಂತ ಭಾವಿಸ್ಕೊಳ್ಬೇಕು. ಇದನ್ನು ಸ್ವಾಮಿ ವಿವೇಕಾನಂದರು ಜಗತ್ತಿನಲ್ಲೆಲ್ಲ ಸಾರ್ತಾರೆ. ನಮ್ಮ ಅಂತರಂಗದಲ್ಲಿ ದಿವ್ಯತೆ ಇರುವ ಕಾರಣ ಅದನ್ನು ಪ್ರಕಟಪಡಿಸಬೇಕು. ಎಲ್ಲ ಜ್ಞಾನ ಕೂಡ ನಮ್ಮಲ್ಲೇ ಅಡಗಿದೆ. ಎಲ್ಲ ಒಳ್ಳೆಯ ಗುಣಗಳು, ಎಲ್ಲ ದಿವ್ಯತೆ ನಮ್ಮ ಅಂತರಂಗದಲ್ಲಿ ಅಡಗಿದೆ. ದೇವರು ಎಲ್ಲೋ ಹೊರಗಡೆ ಇಲ್ಲ, ನಮ್ಮ ಒಳಗೇ ಇದ್ದಾನೆ. ಅದನ್ನು ನಾವು ವ್ಯಕ್ತಪಡಿಸಬೇಕು, ಅದನ್ನು ನಾವು ಪ್ರಕಟಪಡಿಸಬೇಕು. ಹೇಗೆ ಅಂತಂದರೆ ಒಳ್ಳೆಯ ಚಿಂತನೆಯ ಮೂಲಕ, ಒಳ್ಳೆಯ ಮನಸ್ಸಿನ ಗುಣವನ್ನು ಹೊಂದುವ ಮೂಲಕ, ಮನಸ್ಸಿನ ಏಕಾಗ್ರತೆಯಿಂದ ಅದೇ ಭಗವಂತನನ್ನು ಸದಾ ಚಿಂತಿಸುವ ಮೂಲಕ. ಇಂಥ ಒಂದು ವೈಜ್ಞಾನಿಕ ಅಂಶವನ್ನು ವೇದಾಂತ ಜಗತ್ತಿಗೆ ಸಾರ್ತದೆ. ಸೈಕಾಲಜಿ ಕೂಡ ಇದೇ ಸತ್ಯವನ್ನು ಬೇರೆ ಮಾತುಗಳಲ್ಲಿ ಹೇಳ್ತದೆ. ನಾವು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಮನಸ್ಸನ್ನೇ ನಾವು ಗಮನಿಸ್ತಾ ಇದ್ದುಕೊಂಡು ಅದನ್ನು ಸರಿದಾರಿಯಲ್ಲಿ ತರುವ ಹಾಗೆ ಸರಿಯಾದ ಆಲೋಚನೆಯನ್ನೇ ಮಾಡ್ತಾ ಇದ್ದರೆ ನಾವು ಕೂಡ ಮನಸ್ಸನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಿಗ್ರಹಿಸಿ ನಮ್ಮ ಮನಸ್ಸನ್ನು ಅತ್ಯಂತ ಆರೋಗ್ಯಕರವೂ ಅತ್ಯಂತ ಉನ್ನತವೂ ಶ್ರೇಷ್ಠವೂ ಆದ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇದು ಮನಸ್ಸಿನ ನಿಯಂತ್ರಣವನ್ನು ಕಾಪಾಡಿಕೊಂಡು ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಂಡು ನಮ್ಮ ಸಾಧನೆ, ನಮ್ಮ ಕಾರ್ಯವನ್ನು ಅತ್ಯಂತ ಶ್ರೇಷ್ಠವಾಗಿಸಿಕೊಳ್ಳುವಂಥ ಬಗೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಉನ್ನತ ಹಂತವನ್ನು ಸೇರುವುದಕ್ಕೂ ಕೂಡ ಇದೇ ರೀತಿಯ ಮನೋನಿಗ್ರಹ, ಮನೋನಿಯಂತ್ರಣ ಬಹಳ ಮುಖ್ಯವಾಗ್ತದೆ. ನಮ್ಮ ಜೀವನವನ್ನು ಕೂಡ ನಾವು ಅತ್ಯಂತ ಉತ್ತಮಪಡಿಸಿಕೊಳ್ಬಹುದು. ಹಾಗಾಗಿ ಮನಸ್ಸಿನ ನಿಗ್ರಹವನ್ನು ನಾವು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಇರುವ ಸಮಾಜದ ಇತರರಿಗೂ ಕೂಡ ಅದನ್ನು ಕಲಿಸಿಕೊಟ್ಟು ಒಟ್ಟು ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಆನಂದ ಇದು ಎಲ್ಲರಿಗೂ ಕೂಡ ಲಭಿಸುವ ರೀತಿಯಲ್ಲಿ ನಾವು ಪ್ರಯತ್ನ ಪಡೋಣ. ಹೀಗೆ ಮಾಡಿದಾಗ ಮಾತ್ರ ನಾವು ಉತ್ತಮ ಜ್ಞಾನವನ್ನು ಗಳಿಸ್ತೇವೆ. ಅದೇ ಜ್ಞಾನವನ್ನು ಇತರರಿಗೂ ಕೂಡ ಕೊಟ್ಟ ಹಾಗಾಗ್ತದೆ. ಒಂದು ಸಾರ್ಥಕ ಬದುಕನ್ನು ಬದುಕುವ ರೀತಿಯನ್ನು ನಾವು ಇತರರಿಗೆ ಹೇಳಿಕೊಟ್ಟ ಹಾಗಾಗ್ತದೆ. ಇದಕ್ಕೆ ಭಗವಂತ ಅಥವಾ ಶ್ರೇಷ್ಠ ಸತ್ಯಗಳನ್ನು ನಮಗೆ ತಿಳಿಸಿಕೊಟ್ಟಂಥ ಅನೇಕ ಸಾಧು ಸಂತರು, ಮಹಾತ್ಮರು ಅವರೆಲ್ಲರೂ ಕೂಡ ಆಶೀರ್ವಾದವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ವಿಷಯವನ್ನು ಕುರಿತಾದ ಚಿಂತನೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ. ಜೈ ಶ್ರೀರಾಮಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ.